ದೇವರು ತನ್ನ ಸಮಯದಲ್ಲಿ ತನ್ನ ಚಿತ್ತಕ್ಕನುಗುಣವಾದದ್ದು ಬೆಸ್ಟ್ ಆದದನ್ನ ನನಗೆ ನಿನಗೆ ಕೊಡ್ತಾರೆ. ಅಲ್ಲಿವರೆಗೂ ಕಾಯಿರಿ. ದೇವರು ಯಾವತ್ತೂ ನಮ್ಗೇನಾದ್ರೂ ಕೊಟ್ಬಿಟ್ಟು ಸಮಾಧಾನ ತೆಗಿಯಲ್ಲ. ದೇವರು ನಮ್ಗೇನಾದ್ರೂ ಕೊಟ್ಬಿಟ್ಟು ಅದನ್ನ ನಡೆಸಕ್ಕೆ ಬೇಕಾದಂತ ಶಕ್ತಿ ಕೊಡದೇ ಇರಲ್ಲ. ಎಲ್ರು ಗಮನ ಇಡಿ. ಇವತ್ತು ಎಷ್ಟೋ ಜನರಿಗೆ ಪ್ರಾಬ್ಲಮ್ ಯಾಕೆ ಗೊತ್ತಾ? ಯಾಕಂದ್ರೆ ಬೇರೆಯವರದನ್ನ ದೇವರು ಬೇಡ ಅಂದ್ರು, ಅವ್ರಿಗೆ ಕೃಪೆ ಕೊಡದೆ ಹೋದ್ರು, ಅದ್ ನನಗೆ ಬೇಕು ಅನ್ನೋದ್ರಿಂದ. ಅಮ್ಮ, ನಿನ್ ದೇವ್ರು ಏನ್ ಮನೆ ಕೊಟ್ಟಿದ್ದಾರೆ ಅದಕ್ಕಾಗಿ ಸ್ತೋತ್ರ ಮಾಡು. ನಿನಗೆ ದೇವರು ಏನ್ ಕೃಪೆ ಕೊಟ್ಟಿದ್ದಾರೆ ಅದಕ್ಕಾಗಿ ನೀನು ಸ್ತೋತ್ರ ಮಾಡು. ದೇವರು ನೆಕ್ಸ್ಟ್ ಹಂತದಲ್ಲಿ ನಿನ್ನನ್ನು ಹೇಗಿಡ್ತಾರೋ ಗೊತ್ತಿಲ್ಲ, ಬಟ್ ವೆಯ್ಟ್ ಅಂಟಿಲ್ ಗಾಡ್ ಗಿವ್ಸ್ ಯು. ದೇವರು ನಿನಗೆ ನನಗೆ ಕೊಡೋವರೆಗೂ ನೀನು ಕಾದು ಕುಳಿತುಕೊಳ್ಬೇಕು. ಅನೇಕ ವೇಳೆ ನಾವು ದೇವರು ನಮಗೆ ಕೊಡುವಂಥ ಮಾರ್ಗ, ವಾಕ್ಯ ಈ ದಾರಿಯಲ್ಲಿ ಹೋಗದೇ ಇರೋದ್ರಿಂದ ಇವತ್ತು ನಾವು ಅನೇಕ ಸಮಸ್ಯೆಗಳಿಗೆ ನೀನು ಒಳಗಾಗಿದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಇವತ್ತೊಂದು ವೇಳೆ ನಿನ್ನ ಜೀವನದಲ್ಲಿ ಅನೇಕ ಮಿಸ್ಟೇಕ್ಗಳಿರ್ಬೋದು, ಆದರೂ ದೇವರು ಮಾತಾಡ್ತಾ ಇದ್ದಾರೆ. ಇವತ್ತು ದೇವರು ಏನು ಹೇಳ್ತಾ ಇದ್ದಾರೆ? ನೀ ಸರಿಪಡಿಸ್ಕೊ, ನೀ ಮಾನಸಾಂತರ ಪಡು, ನೀ ಪಶ್ಚಾತ್ತಾಪ ಪಡು, ಬಾ ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಮೆಚ್ತೀನಿ, ನಿನ್ನ ಕಾಣಿಕೆಯನ್ನು ಮೆಚ್ತೀನಿ ಅಂತ ದೇವರು ಹೇಳ್ತಾರೆ. ನಾವು ಸತ್ಯವೇದದಲ್ಲಿ ಯೂದನ ಪತ್ರಿಕೆಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಯೂದನ ಪತ್ರಿಕೆಯಲ್ಲಿ 11ನೇ ವಚನವನ್ನು ಇವತ್ತು ನಾವು ನೋಡಲಿದ್ದೇವೆ. ಜೂಡ್ ವರ್ಸ್ 11, 11ನೇ ವಚನ ನಾವು ಈ ಸಂದರ್ಭದಲ್ಲಿ ನೋಡಲಿದ್ದೇವೆ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರೆಹನಂತೆ ಎದುರು ಮಾತುಗಳನ್ನಾಡಿ ನಾಶ ಹೊಂದತಕ್ಕವರಾಗಿಯೂ ಆಗಿದ್ದಾರೆ. ಸರಿ, ಈ ಭಾಗದಲ್ಲಿ ನಾವು 3 ವ್ಯಕ್ತಿಗಳನ್ನ ನೋಡ್ತೀವಿ. ಒಬ್ಬ ಕಾಯಿನ, 2 ಬೀಳಾಮ, ಮತ್ತು 3 ಕೋರಹ. ಬಟ್ ಇವತ್ತು ನಾನು ಮಾತನಾಡುವಂಥ ವಿಷಯ ಕಾಯಿನನ ಮಾರ್ಗ, ಕಾಯಿನನ ದ್ವೇಷದ ಮಾರ್ಗ. ಕಾಯಿನ ದ್ವೇಷಕ್ಕೆ ಅವನನ್ನು ಹೋಲಿಸಬಹುದು. ದ್ವೇಷ ಅನ್ನೋದು ಎಲ್ಲರಲ್ಲಿಯೂ ಸಹಜವಾಗಿ ಬರೋದುಂಟು, ಆದರೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಎಷ್ಟಾಗಿ ಯೇಸುಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾವು ನೆನೆಸ್ಕೊಂಡು ಮಾತ್ರವಲ್ಲದೆ ನಾವು ಅದರ ಕುರಿತು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಅದರಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಕರ್ತನ ಕೇಳಿದಾಗ ನಮ್ಮನ್ನು ಕರ್ತನು ಖಂಡಿತವಾಗಿ ಬಿಡುಗಡೆ ಮಾಡ್ತಾರೆ. ಎಲ್ಲರೂ ಈ ಹಾದಿಯಲ್ಲಿ ನಾವು ಹಾದು ಹೋಗ್ತೇವೆ. ಸೊ ಕಾಯಿನ ಎಂಬುದಾಗಿ ಹೇಳೋದಾದರೆ ನಮ್ಮೆಲ್ರಿಗೂ ಬರುವಂಥ ಒಂದು ವಾಕ್ಯ ಭಾಗನೇ ಆದಿಕಾಂಡ 4ನೇ ಅಧ್ಯಾಯ. ಆದಿಕಾಂಡ 4ನೇ ಅಧ್ಯಾಯ ನಾವು ಎಲ್ಲರೂ ಕೋರ್ಸ್ 1ರಿಂದ 16ನೇ ವಚನ ಇವತ್ತು ಕೆಲವು ಧ್ಯಾನ ಮಾಡೋಕ್ಕೆ ಹೋಗ್ತೇವೆ. ಬಟ್ ಆದರೆ ನಾವು 16ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದ್ಕೊಳ್ಳೋಣ. ಆದಿಕಾಂಡ 4:16, ಜೆನೆಸಿಸ್ 4:16 ಓದೋಣ. ಎಲ್ಲರೂ ಒಟ್ಟಾಗಿ ಓದೋಣ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದ್ ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೆನ್ ಸೀಮೆಗೆ ಮೂಡಲಲ್ಲಿರುವುದು. ಸರಿ, ಕಾಯಿನನ ಮಾರ್ಗವನ್ನು ಹಿಡಿದವರು. ಹಾಗಾದರೆ ಆ ಮಾರ್ಗ ನಾನು ನೀನು ಹಿಡಿಬಾರ್ದು. ಒಂದು ವೇಳೆ ಆ ಮಾರ್ಗ ನಾನು ನೀನು ಹಿಡಿದಿದ್ರೆ ಇವತ್ತೇನು ಮಾಡೋಣ? ದೇವರ ಹತ್ರ ನಾವು ಪಶ್ಚಾತ್ತಾಪ ಪಡೋಣ, ದೇವರನ್ನ ಕೇಳೋಣ. ಸ್ವಾಮಿ, ನನ್ನ ಶುದ್ಧೀಕರಿಸು, ಆ ಕಾಯಿನನ ಮಾರ್ಗದಿಂದ ನನ್ನನ್ನು ಬಿಡುಗಡೆ ಮಾಡು ಸ್ವಾಮಿ, ನಿನ್ನ ಮಾರ್ಗ ನನಗೆ ಕೊಡು ಎಂಬುದಾಗಿ ನಾವು ಕೇಳೋಣ. ಖಂಡಿತವಾಗಿ ಕರ್ತನ ಕೊಡ್ತಾರೆ. ಕಾಯಿನ ಇವನ ಬಗ್ಗೆ ಈಗ 16ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಇವನು ಯೆಹೋವನ ಸನ್ನಿಧಿಯಿಂದ ಹೊರಟೋಗ್ತಾನೆ. ಕಾಯಿನನ ಒಂದು ಜೀವಿತದಲ್ಲಿ ಅವನು ಯೆಹೋವನ ಸಾನ್ನಿಧ್ಯವನ್ನು ಬಿಟ್ಟು ಹೋಗ್ಬಿಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಇಲ್ಲದೆ ಇರುವಂಥ ಅನೇಕರನ್ನ ನಾವು ನೋಡ್ತೀವಿ. ಒಂದು ವೇಳೆ ನಾವೇನಾದರೂ ಆ ಥರ ಇದ್ದೀವ, ನಮಗೆ ಒಂದು ತಾಸಾದರೂ ದೇವ್ರ ಸನ್ನಿಧಾನದಲ್ಲಿ ಸಮಯ ಕಳೆಯೋಕ್ಕಾಗ್ತಾ ಇಲ್ವಾ? ನಮಗೆ ಬೈಬಲ್ ಓದೋಕ್ಕಾಗಲಿ, ದೇವ್ರ ವಾಕ್ಯನ ಧ್ಯಾನ ಮಾಡೋಕ್ಕಾಗಲಿ, ಅಥವಾ ದೇವರನ್ನು ನಾನು ನೀನು ಆರಾಧನೆ ಮಾಡೋಕ್ಕಾಗಲಿ ಒಂದು ಫೋಕಸ್ ಇಲ್ವಾ, ಒಂದು ಕಾನ್ಸಂಟ್ರೇಷನ್ ಇಲ್ವಾ? ನನಗೆ ನಿನಗೆ ಆ ಥರ ಆಗ್ತಾ ಇಲ್ವಾ? ಭಾಳ ಡಿಸ್ಟರ್ಬೆನ್ಸ್ಗಳಿದೆಯಾ? ಭಾಳ ಅಡಚಣೆಗಳಿದೆಯಾ? ನನಗೆ ನಿನಗೆ ಭಾಳ ಡಿಸ್ಟ್ರಾಕ್ಷನ್ಸ್ ಉಂಟಾಗ್ತಾ ಇದ್ದ. ನನಗೆ ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ದೇವರನ್ನು ಆರಾಧಿಸಬೇಕು,
ಕೊಂಡಾಡಬೇಕು ಅಂತ ನನಗೆ ಆಸೆ ಇದೆ, ಬಟ್ ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ಏನೇನೋ ನನಗೆ ಬರ್ತಾ ಇದೆ. ಸೊ ದೇವರ ಸನ್ನಿಧಾನದಿಂದ ದೂರ ಹೋಗಿರುವುದಕ್ಕೆ ಅದು ಒಂದು ಗುರುತು. ನಿನಗೆ ನನಗೆ ಬೈಬಲ್ ಓದೋಕ್ಕೆ ದಾಹ ಇಲ್ಲದೆ ಇರೋದು, ಬೈಬಲ್ನ ಧ್ಯಾನ ಮಾಡೋಕ್ಕೆ ದಾಹ ಇಲ್ಲದೆ ಇರೋದು, ಅಥವಾ ಪರ್ಸನಲ್ ಆಗಿ ನಾನು ನೀನು ದೇವ್ರನ್ನ ಒಂದಾಡೋ ಎರಡಾಡೋ ದೇವ್ರನ್ನ ನಾನು ನೀನು ನನಗೆ ನಿನಗೆ ದೇವರು ಕೊಟ್ಟಿರುವಂಥ ವಿಮೋಚನ ಧ್ವನಿಯಿಂದ ದೇವ್ರನ್ನ ಆರಾಧಿಸೋಕ್ಕಾಗ್ತಾ ಇಲ್ವಾ? ದೇವರಿಗೆ ಕೃತಜ್ಞತೆ ಹೇಳೋಕ್ಕಾಗ್ತಾ ಇಲ್ವಾ? ದೇವರಿಗೆ ನಾನು ನೀನು ವಂದನೆ ಹೇಳೋಕ್ಕಾಗ್ತಾ ಇಲ್ವಾ? ಪ್ರಿಯರೇ, ಇವತ್ತು ನಿನ್ನನ್ನು ಚೆಕ್ ಮಾಡಬೇಕು. ಕಾಯಿನ ಮಾರ್ಗದಲ್ಲಿ ನಾನು ನೀನು ಇದ್ದೀವಿ, ಅದ್ರ ಬಗ್ಗೆ ನಾನು ನೀನು ಪ್ರಾರ್ಥನೆ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ದೇವ್ರು ಕೇಳಬೇಕು, ಸ್ವಾಮಿ ನನ್ನ ಏನು ಬಿಟ್ಟರು, ಯಾರು ನನ್ನ ಬಿಟ್ಟರು, ಯಾವುದು ನನ್ನಿಂದ ತೆಗೆಯಲ್ಪಟ್ಟರು, ನಿನ್ನ ಸಾನ್ನಿಧ್ಯ ನನ್ನಿಂದ ತೆಗೆಯಲ್ಪಡಬಾರ್ದು ದೇವರೇ ಅಂಥೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಮನುಷ್ಯನಿಗೆ ವಿಶ್ರಾಂತಿ, ಮನುಷ್ಯನ ಜೀವಮಾನದಲ್ಲಿ ಸಮಾಧಾನ, ಮನುಷ್ಯನ ಜೀವಮಾನದಲ್ಲಿ ನೆಮ್ಮದಿ ಕೊಡುವಂಥದ್ದೇ. ನೀನು ಬೈಬಲ್ ಓದದೆ ಹೋದರೆ, ನೀನು ಬೆಳಿಗ್ಗೆ ಪ್ರಾರ್ಥನೆ ಮಾಡದೆ ಹೋದರೆ, ಮತ್ತು ನೀನು ದೇವರೊಂದಿಗೆ ಸಮಯ ಕಳೆಯೋದೇ ಹೋದರೆ, ಆ ದಿನ ನೋಡಿ ಏನೋ ಒಂಥರ ಇರ್ತದೆ, ನಿನಗೆ ಏನೋ ಒಂದು ಕಾಟ. ಆವತ್ತಿನ ಕಾಟ ಆವತ್ತಿಗೆ ಸಾಕು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಓದ್ತೀವಿ. ನಿಮಗೆ ಅರ್ಥ ಆಗ್ತದೆ ಪ್ರಿಯರೇ. ಇವತ್ತು ನಿಜವಾದ ವಿಶ್ವಾಸಿ ಅಂದರೆ ಅವನಿಗೆ ವಿಶ್ರಾಂತಿ ಇರಬೇಕು ಅಲ್ವಾ? ವಿಶ್ರಾಂತಿ. ಇಫ್ ಯು ಡೋಂಟ್ ಹ್ಯಾವ್ ದಟ್ ಪೀಸ್, ನಿನಗೆ ನನಗೆ ಎಷ್ಟೋ ಜನ ಇರ್ಬೋದು, ನಿನಗೆ ನನಗೆ ಎಷ್ಟೋ ನಾನು ನೀನು ಎಷ್ಟೋ ಪ್ರಸಿದ್ಧಿ ಆಗಿರ್ಬೋದು, ನನಗೆ ನಿನಗೆ ಎಷ್ಟೋ ಜನ ಗೊತ್ತಿರ್ಬೋದು, ನನಗೆ ನಿನಗೆ ಈ ಲೋಕದಲ್ಲಿ ಮೆಟೀರಿಯಲ್ ಆಗಿ ಏನೆಲ್ಲ ಇರ್ಬೋದು, ಬಟ್ ಅದು ನನಗೆ ನಿನಗೆ ಆನಂದ ಕೊಡಲ್ಲ. ದೇವ್ರ ಚಿತ್ತವನ್ನು ಮಾಡುವವನಿಗೆ ಆನಂದ ಇರುತ್ತೆ. ಮಾತ್ರವಲ್ಲದೆ ದೇವರೊಂದಿಗಿರುವವನಿಗೆ, ದೇವರು ನಮ್ಮೊಂದಿಗಿರಬೇಕು, ನಾವು ದೇವರೊಂದಿಗಿರಬೇಕು. ಇದು ಭಾಳ ಪ್ರಾಮುಖ್ಯ ಪ್ರಿಯರೇ. ಬಟ್ ಇಲ್ಲಿ ಕಾಯಿನ ಯೆಹೋವನ ಸನ್ನಿಧಾನದಿಂದ ಹೊರಟು ಹೋಗ್ತಾನೆ. ಇವನು ಯಾಕೆ ಹೊರಟು ಹೋಗ್ತಾನೆ ಅನ್ನೋದನ್ನು ನಾವೀಗ 1ರಿಂದ 16ನೇ ವಚನದಲ್ಲಿ ಕೆಲವು ವಾಕ್ಯಗಳನ್ನ ನಾವು ಓದ್ತೇವೆ. ಒಂದು ವೇಳೆ ಆ ಮಾರ್ಗದಲ್ಲಿ ನೀನು ನಾನು ಇದ್ದರೆ ಇವತ್ತು ಪಶ್ಚಾತ್ತಾಪ ಪಡೋಣ, ನಾವು ದೇವರನ್ನ ಕೇಳ್ಕೊಳೋಣ, ಅಪ್ಪ ನಿನ್ನ ಸಾನ್ನಿಧ್ಯ ನನಗೆ ಬೇಕು ದೇವರೇ ಎಂಬುದಾಗಿ ನಾವು ಕೇಳ್ಕೊಳ್ಳೋಣ. ಈಗ 1ನೇ ವಚನಕ್ಕೆ ಬರೋಣ. ಆದಿಕಾಂಡ 4:1ನೇ ವಚನ ಮತ್ತು 2ನೇ ವಚನ. ವೈ ಡಿಡ್ ಕೇಯಿನ್ ಡಿಪಾರ್ಟ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಗಾಡ್? ಯಾಕೆ ಕಾಯಿನ ದೇವರ ಸನ್ನಿಧಾನ ಅವನಿಗೆ ಇಷ್ಟ ಆಗಿಲ್ಲ, ಅವನು ಹೊರಟೋಗ್ತಾನೆ ಯಾಕೆ ಅನ್ನೋದನ್ನು ನಾವು ಈ ವಚನಗಳು ಓದ್ತೇವೆ. 1 ಮತ್ತು 2 ಓದೋಣ. ಆ ಪುರುಷನು ತನ್ನ ಹೆಂಡತಿಯಾದ ಹವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೆಬೆಲನನ್ನು ಹೆತ್ತಳು. ಹೆಬೆಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಸರಿ, ಒಂದು ಕುಟುಂಬದಲ್ಲಿ ದೇವರು 2 ಮಕ್ಕಳು, 3 ಮಕ್ಕಳು, 4 ಮಕ್ಕಳು, 5 ಮಕ್ಕಳು ದೇವರು ಕೊಟ್ಟಿರ್ತಾರೆ. ಹಿಂದಿನ ಕಾಲದಲ್ಲಿ 11, 12, 17, 18 ಮಕ್ಕಳಿದ್ರು. ಬಟ್ ಒಂದು ಕುಟುಂಬ ಎಂಬುದಾಗಿ ನಾವು ನೋಡೋದಾದರೆ, ಆ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ. ಆ ಮಕ್ಕಳನ್ನು ದೇವರು ಕೊಟ್ಟಿರಬೇಕಾದ್ರೆ ಆ ಮಕ್ಕಳನ್ನು ನಾವು ಒಂದೇ ರೀತಿಯಲ್ಲಿ, ಒಂದೇ ಪ್ರೀತಿಯಲ್ಲಿ ನೋಡ್ಕೊಳ್ಬೇಕಾದದ್ದು ಭಾಳ ಪ್ರಾಮುಖ್ಯ. ಕೆಲವು ಸಲ ಕಷ್ಟ ಆಗುತ್ತೆ, ಆದರೂ ಸಹ ತಂದೆ ತಾಯಿಗಳು ಮಕ್ಕಳಿಗೆ ಒಂದೇ ಪ್ರೀತಿಯನ್ನು ನಾವು ಸಲ್ಲಿಸುವವರಾಗಿರಬೇಕು. 2ನೇದಾಗಿ ನಾವಿಲ್ಲಿ ನೋಡೋದಾದರೆ, ಆ ಆದಾಮ ಮತ್ತು ಅವಳಿಗೆ ಈ 2 ಮಕ್ಕಳನ್ನು ಕೊಟ್ಟಿರ್ತಾರೆ ದೇವರು, ಕಾಯಿನ ಮತ್ತು ಹೇಬೇಲ. ಬಟ್ ಕಾಯಿನ ಇವನು ವ್ಯವಸಾಯ ಮಾಡೋನಾಗ್ತಾನೆ, ಅಂದರೆ ರೈತ ಆಗ್ತಾನೆ. ಆದರೆ ಹೇಬೇಲನು ಕುರುಬನಾಗ್ತಾನೆ, ಕುರಿಗಳನ್ನು ಕಾಯುವನಾಗಿರ್ತಾನೆ. ದೇವರು ಒಂದು ಕುಟುಂಬದಲ್ಲಿ ಮಕ್ಕಳನ್ನು ಕೊಟ್ಟಿರಬೇಕಾದ್ರೆ ಎಲ್ಲ ಮಕ್ಕಳಿಗೂ ಒಂದೇ ಸಾಮರ್ಥ್ಯ ಇರಲ್ಲ, ತಲಾಂತಿರಲ್ಲ, ಒಂದೇ ಒಂದು ಕೆಪಾಸಿಟಿ ಅವ್ರಿಗಿರಲ್ಲ. ಬಟ್ ಸ್ಟಿಲ್ ದೇ ಆರ್ ಚಿಲ್ಡ್ರನ್, ಅವರು ಮಕ್ಕಳೇ. ಸೊ ಹೀಗಾಗಿ ಯಾವುದೇ ಒಂದು ಮಕ್ಕಳು ತಮ್ಮನ್ನು ತಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೊಂದಿಗೆ ಹೋಲಿಕೆ ಮಾಡಿ, ಅಯ್ಯೋ ನಾನು ಇದಾಗಿಲ್ಲ ಅಂತೇಳಿ ಕಾಂಪಿಟೇಷನ್ಗೆ ಎರಗಬೇಡ್ರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀನು ದೇವ್ರ ಮಗ, ನೀನು ದೇವ್ರ ಮಗಳು, ಸಿಂಪಲ್. ನನಗೆ ನಿನಗೆ ಈ ಲೋಕದಲ್ಲಿ ದೇವರು ಏನೆಲ್ಲ ಕೆಲಸ ಕೊಟ್ಟಿದ್ರು, ನೀನು ನಾನು ಎಲ್ಲರೂ ಎಲ್ಲರ ಥರ ಇರೋಕ್ಕಾಗಲ್ಲ. ದೇವರು ಎಲ್ಲರನ್ನೂ ಒಂದೊಂದು ವಿಧದಲ್ಲಿ ಈ ಲೋಕದಲ್ಲಿ ಇಟ್ಟಿದ್ದಾರೆ. ನಾನು ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು, ಇವು ಕೆನಾಡ್ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಆಗಲ್ಲ. ದೇವರು ಹೇಬೇಲನಿಗೆ ನೀ ಕುರುಬ ಆಗಿರು ಅಂದರು,
ಕಾಯಿನನಿಗೆ ನೀನು ವ್ಯವಸಾಯಗಾರಿ, ರೈತನಾಗಿರು ಅಂದರು. ಆ್ಯಂಡ್ ದಟ್ ಸಿಂಪಲ್, ಬಿ ಸ್ಯಾಟಿಸ್ಫೈಡ್ ವಿತ್ ದಟ್. ಅದರೊಂದಿಗೆ ನೀ ಸಮಾಧಾನವಾಗಿರು. ಇಲ್ಲ ಅವರು ಟೀಚರ್ ಆಗಿದ್ದಾರೆ, ಇವರು ಇಂಜಿನಿಯರ್ ಆಗಿದ್ದಾನೆ, ಇವರು ಡೋಂಟ್ ವರಿ ಅಬೌಟ್ ದಟ್. ಯಾರು ವರಿ ಮಾಡೋಂಗಿಲ್ಲ. ದೇವರು ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮಕ್ಕಳನ್ನು ಒಂದೊಂದು ವಿಧದಲ್ಲಿ ಇಟ್ಟಿದ್ದಾರೆ. ಈಗ ನನ್ನ ಕುಟುಂಬದಲ್ಲಿ ನನಗೆ 5 ಮಕ್ಕಳು ಮತ್ತು ಲಾಸ್ಟ್ ಗಂಡು ಮಗ ಇದ್ದಾನೆ. ಇವರು 6 ಜನನೂ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ದಟ್ಸ್ ಅಕಾರ್ಡಿಂಗ್ ಟು ದೇರ್ ಕೆಪಾಸಿಟಿ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ದೇವರು ಈ ಲೋಕದಲ್ಲಿ ಯಾವುದೇ ಮಕ್ಕಳನ್ನು ಒಂದು ಕುಟುಂಬಕ್ಕೆ ಕೊಟ್ಟಿರುವಾಗ ತಂದೆ ತಾಯಿಗಳೇ, ಆ ಕುಟುಂಬದಲ್ಲಿ ಆ ಮಕ್ಕಳು ಒಂದು ವೇಳೆ ವಿವಿಧವಾದ ಸಾಮರ್ಥ್ಯವನ್ನು ಹೊಂದಿದ್ರು ಸಹ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರಿಗೆ ಗೌರವ, ಮರ್ಯಾದೆ, ಪ್ರೀತಿ ಅಲ್ಲ, ಆದರೆ ಅವರು ನಿನ್ನ ಮಕ್ಕಳಾಗಿರುವುದರಿಂದ ನೀವು ಅವರಿಗೆ ಪ್ರೀತಿ ತೋರಿಸೋರಾಗಿರಬೇಕು. ಬಟ್ ಈಗ ನೋಡ್ರಿ, 3ನೇ ವಚನ ಓದ್ರಿ ದಯವಿಟ್ಟು. 3 ಮತ್ತು 4ನೇ ವಚನ ನೋಡಿ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನ ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. 4ನೇ ವಚನ. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನ ಹೋಮ ಮಾಡಿದನು. ಈ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಒಳ್ಳೇದು ಕಲಿಸಿದ್ರು. ದೇವರಿಗೆ ಇವ್ರು ಕಾಣಿಕೆ ಕೊಡಬೇಕು ಅಂತ ಒಂದು ಒಳ್ಳೆಯದನ್ನು ಕಲಿಸಿದ್ರು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಸಭೆಗೆ ಬರೋದನ್ನು ಹೇಳ್ಕೊಡಿ. ಸಭೆಯಿಂದ ನಿಮ್ಮ ಮಕ್ಕಳನ್ನ ದೂರ ಮಾಡಬೇಡಿ. ನಾಳೆ ನಿಮ್ಮನ್ನೇ ಅವರು ದೂರ ಮಾಡ್ತಾರೆ. ವೆರಿ ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಐ ಹ್ಯಾವ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್. ಅನೇಕ ತಂದೆ ತಾಯಿಗಳು ಅನೇಕ ವೇಳೆ ಮಕ್ಕಳನ್ನು ಸಭೆಯಿಂದ ದೂರ, ಪ್ರಾರ್ಥನೆಯಿಂದ ದೂರ, ಮಾತ್ರವಲ್ಲದೆ ಆರಾಧನೆಯಿಂದ ದೂರ, ಬೈಬಲಿಂದ ದೂರ. ಒಂದು ವೇಳೆ ನೀನು ಹೇಳ್ಕೊಡದೆ ಹೋದರೂ ನಿನ್ನ ನಡತೆಯಿಂದ ಅನೇಕ ಮಕ್ಕಳು ತಂದೆ ತಾಯಿಗಳ ನಡತೆ ಅಂತ ತಿಳ್ಕೊಳ್ತಾರೆ. ಸೊ ಬಿ ವೆರಿ ಕೇರ್ಫುಲ್. ಸಭೆ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ಬಿ ವೆರಿ ಕೇರ್ಫುಲ್, ಸರಿನಾ? ಮಾತ್ರವಲ್ಲದೆ ದೇವ್ರ ಬಗ್ಗೆ ಏನಾದರೂ ಹೇಳ್ಬೇಕಾದ್ರೆ ಬಿ ವೆರಿ ಕೇರ್ಫುಲ್. ತಂದೆ ತಾಯಿಗಳೇ, ಬಿ ವೆರಿ ಕೇರ್ಫುಲ್. ಯು ವಾಂಟ್ ಟು ಟಾಕ್ ಎನಿಥಿಂಗ್, ಮಕ್ಕಳನ್ನ ಒಂದು ಕಡೆ ಹಾಕ್ಬಿಟ್ಟು ನೀವು ಸಪ್ರೇಟಾಗಿ ಹೋಗಿ ಮಾತಾಡಿ. ಅದರ್ವೈಸ್ ನಿನ್ನ ಮಕ್ಕಳು ಬೆಳೆದ ಮೇಲೆ ಕಡೆಯದಾಗಿ ನಿನ್ನನ್ನೇ ದೂಷಣೆ ಮಾಡ್ತಾರೆ, ನಿನ್ನನ್ನೇ ಏನು ಮಾಡ್ತಾರೆ, ನೀನು ಹಿಂಗಂದೆ ಅಂತಾರೆ. ಸೊ ಬಿ ಕೇರ್ಫುಲ್, ಬಿ ವೆರಿ ಕೇರ್ಫುಲ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲಿ ನನಗೆ ಈ ಆದಾಮ ಅವಳ ಬಗ್ಗೆ ಒಂದು ಖುಷಿಯಾಗಿದ್ದಂಥ ಒಂದು ಕಾರ್ಯ ಏನಂತಂದರೆ, ಆದಾಮ ಅವಳು ದೇವರ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಎರಡನೇದಾಗಿ ದೇವರಿಗೆ ಕಾಣಿಕೆಯನ್ನು ಸಲ್ಲಿಸುವುದರ ಬಗ್ಗೆ ಹೇಳ್ಕೊಡ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಯರೇ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಕುಳಿತುಕೊಂಡು ದೇವ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಾ, ಸಭೆ ಬಗ್ಗೆ ಏನು ಹೇಳ್ತಾ ಇದ್ದೀರಾ, ಮಾತ್ರವಲ್ಲದೆ ದೇವರಿಗೆ ಕೊಡೋದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಾ, ಮಾತ್ರವಲ್ಲದೆ ಅವ್ರು ದೇವರಿಗಾಗಿ ಏನು ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀರಾ. ವೆರಿ 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 ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯ. ಸೊ ತಂದೆ ತಾಯಿಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಮಾತ್ರವಲ್ಲದೆ ನಮ್ಮ ಸಭೆಯಲ್ಲಿ ಎಷ್ಟೋ ತಂದೆ ತಾಯಿಗಳಿದ್ದಾರೆ, ದೇವರ ಸ್ತೋತ್ರ. ಬಟ್ ಆದರೆ ತಂದೆ ತಾಯಿಗಳೇ, ಇವ್ರು ಏನು ಮಾಡ್ತಾರೆ, ಈ ಆದಾಮ ಅವಳು ಏನು ಮಾಡ್ತಾರೆ, ಇವರು ತಂದೆ ತಾಯಿಗಳಾದ ಇವರು ಸಭೆ ಬಗ್ಗೆ ಹೇಳ್ಕೊಡ್ತಾರೆ, ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ, ದೇವರನ್ನ ಆರಾಧನೆ ಮಾಡುವಂತ ಹೇಳ್ಕೊಡ್ತಾರೆ. ಮಾತ್ರವಲ್ಲದೆ ದೇವರಿಗೆ ನೀ ಕಾಣಿಕೆ ಕೊಡು ಎಂಬುದಾಗಿ ಹೇಳ್ಕೊಡ್ತಾರೆ. ಆದ್ದರಿಂದ ಇಲ್ಲಿರುವಂಥ ಎಲ್ಲ ತಂದೆ ತಾಯಿಗಳೇ, ಒಂದು ವೇಳೆ ನಿಮ್ಮ ಮಕ್ಕಳು ಯಾರಾದರೂ ಇವತ್ತು ಸಭೆಗೆ ಬರದೇ ಹೋದರೆ ಅವ್ರನ್ನ ಹತ್ರ ಕುತ್ಕೊಂಡು ಅವ್ರ ಹತ್ರ ಮಾತಾಡಿ ಅವ್ರನ್ನ ಎಚ್ಚರಿಸ್ರಿ, ಅವರಿಗೆ ಬಾಲೋಪದೇಶ ಮಾಡಿರಿ, ಅವರಿಗೆ ನೀ ಸಭೆ ಮಗನಾಗಿರು, ಸಭೆ ಮಗಳಾಗಿರು ಎಂಬುದಾಗಿ ಹೇಳ್ಕೊಡ್ರಿ. ಯಾಕಂದರೆ ಸಭೆಗೆ ಬಂದು ಯಾರೂ ಕೆಟ್ಟೋಗಲ್ಲ. ಅವ್ರನ್ನ ಕೆಡಿಸಿದ್ರೆ ನೀನೇ ಕೆಡಿಸೋದು, ಸಭೆ ಕೆಡಿಸಲ್ಲ. ಅಲ್ಲೆಲೂಯಾ. ಯು ಶುಡ್ ನೋ ದಿಸ್ ಟ್ರೂತ್. ಈ ಸತ್ಯ ನಿನಗೆ ನನಗೆ ಗೊತ್ತಿರಬೇಕು ಪ್ರಿಯರೇ. ಸೊ ಈ ಕುಟುಂಬದಲ್ಲಿ ಒಂದು ದೇವರ ಬಗ್ಗೆ, ದೇವರಿಗೆ ಕಾಣಿಕೆ ಕೊಡೋದ್ರ ಬಗ್ಗೆ, ಮತ್ತು ಇವ್ರ ಕೆಲಸ ಕಾರ್ಯಗಳಿದ್ದರೂ ನೀವು ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ತಂದೆ ತಾಯಿಗಳು ಹೇಳ್ಕೊಡ್ತಾ ಇದ್ರು. ಅದೇ ಥರ ಈ ಸಭೆಯಲ್ಲಿ ಎಷ್ಟೋ ಮಕ್ಕಳಿದ್ದೀರಾ, ವೆರಿ ಗುಡ್. ನೀವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಮುಂದೆ ಇಲ್ಲಿಂದ 5 ವರ್ಷಕ್ಕೆ ನೋಡಬೇಕಾದ್ರೆ ಎಷ್ಟೋ ಮಕ್ಕಳು ಇಲ್ಲಿರ್ತಾರೋ ಏನೋ ಗೊತ್ತಿಲ್ಲ. ನಿಮ್ಮನ್ನು ದೇವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ, ದೇವರು ಎಲ್ಲೆಲ್ಲಿ ನಿಮ್ಮನ್ನು ಉಪಯೋಗಿಸ್ತಾರೋ, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡ್ತಿರೋ, ಗಾಡ್ ಬ್ಲೆಸ್. ಆದರೆ ಚರ್ಚ್ಗೆ ಹೋಗ್ರಿ, ದೇವರ ಸೇವೆಗೆ ಹೆಲ್ಪ್ ಮಾಡಿರಿ, ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಸರಿನಾ? ಆದರೆ ಒಂದು ಪ್ರಾಬ್ಲಮ್ ಆಯಿತು. ಈಗ ನನ್ನ ಪ್ರಸಂಗ ಏನಂತಂದರೆ, ಕಾಯಿನನ ದ್ವೇಷದ ಮಾರ್ಗ. ಅವನಿಗೆ ಎಲ್ಲಿಂದ ದ್ವೇಷ ಬಂತು? ಒಳ್ಳೆ ಕುಟುಂಬ, ಚೆನ್ನಾಗೇ ನಡೀತಾ ಇತ್ತು, ದೇವ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರು, ದೇವರಿಗೆ ಕೊಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಬಟ್ ವೈ ದಿಸ್ ಫ್ಯಾಮಿಲಿ ಎಂಟರ್ಡ್ ಇನ್ ಟು ಮಿಸರಬಲ್ ಪ್ರಾಬ್ಲಮ್? ಯಾಕೆ ಈ ಫ್ಯಾಮಿಲಿಯಲ್ಲಿ ಒಂದು ಮಿಸರಬಲ್ ಪ್ರಾಬ್ಲಮ್ ಉಂಟಾಯ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇರ್ ಯು ಗೋ 5ನೇ ವಚನದಲ್ಲಿ ನಾವು ನೋಡೋಣ. 5ನೇ ವಚನದಲ್ಲಿ ನೋಡೋಣ.
ಹಾಂ, ಯೆಹೋವನು ಹೆಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಹಾಂ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತ್ತು. ಸರಿ, ಇಬ್ರು ಕಾಣಿಕೆ ಕೊಡ್ತಾರೆ. ಆದರೆ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಆದರೆ ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚುತ್ತಾರೆ. ಕಾಣಿಕೆ ಕೊಡೋದು ತಪ್ಪಿಲ್ಲ. ಮತ್ತು ಕಾಣಿಕೆನೇ ದೇವರು ಯಾಕೆ ಮೆಚ್ಚಲಿಲ್ಲ ಅಂದರೆ, ಅಲ್ಲಿ ಕೇರ್ಫುಲ್ಲಾಗಿ 5ನೇ ವಚನ ನೀವು ಓದಿದ್ರೆ, ದೇವರು ಹೇಬೇಲನ ಕಾಣಿಕೆಯನ್ನು ಯಾಕೆ ಮೆಚ್ಚಿದ್ರು ಅಂದರೆ, ದೇವರು ಹೇಬೇಲನನ್ನೇ ಮೆಚ್ಚಿದ್ರು, ಅದಕ್ಕೆ ಅವನ ಕಾಣಿಕೆ ಮೆಚ್ಚೋದು. ಹಾಗಾದ್ರೆ ಗಮನ ಇಡಿ, ನಿನ್ನ ಕಾಣಿಕೆ ಸೆಕೆಂಡ್ರಿ, ಬಟ್ ನೀನು ಪ್ರಿಮಿಟಿವ್, ನೀನು ದೇವರಿಗೆ ಬೇಕಾಗಿರೋದು. ನಿನ್ನ ನನ್ನ ನಡತೆ, ನಿನ್ನ ನನ್ನ ಗುಣ, ನಿನ್ನ ನನ್ನ ಲೈಫ್ ದೇವರಿಗೆ ಬೇಕಾಗಿರೋದು. ಕಾಣಿಕೆ ಆಮೇಲೆ ಬರುತ್ತೆ, ಲೈಫ್ ಮೊದಲು ಬರುತ್ತೆ. ಒಂದು ವೇಳೆ ನಿಮ್ಮ ಜೀವಿತ ಇವತ್ತು ಯೇಸುವಿಗೆ ಒಪ್ಪಿಸ್ಕೊಡದೆ ಹೋದರೆ, ದಯವಿಟ್ಟು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡ್ರಿ. ಕೆಲವರು ಇನ್ನೂ ಪ್ರಾರ್ಥನೆ ಮಾಡ್ತಾ ಇಲ್ಲ, ಇನ್ನೂ ಬೈಬಲ್ ಓದ್ತಾ ಇಲ್ಲ, ಇನ್ನೂ ನಿಮಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಕೆಲಸ ಮಾಡೋಕ್ಕೆ ಟೈಮ್ ಇದೆ, ಊಟಕ್ಕೆ ಟೈಮ್ ಇದೆ, ಮಾತ್ರವಲ್ಲದೆ ನಮಗೆ ಅನೇಕ ಕಾರ್ಯಗಳ ಟೈಮ್ ಇದೆ. ಬಟ್ ದೇವರೊಂದಿಗೆ 1 hour ಆದರೂ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ದೇವರನ್ನ ಪ್ರೀತಿ ಮಾಡೋಕ್ಕೆ ನೀನು ಟೈಮ್ ಇಲ್ಲ ಅಂದರೆ, ಎಲ್ಲರೂ ಗಮನ ಇಡಿ, ಭಾನುವಾರ ನೀನು ಕೊಡೋ ಕಾಣಿಕೆನೂ ದೇವರು ಮೆಚ್ಚಲ್ಲ. ಸರಿನಾ? ನಿನ್ನನ್ನೇ ನೀನು ಕೊಟ್ಟಿಲ್ಲ ದೇವರಿಗೆ. ಆಮೇನ್, ಭಾಳ ಪ್ರಾಮುಖ್ಯ. ಕೆಲವು ಸಭೆಗಳಲ್ಲಿ ನೋಡಿ ಏನು ಹೇಳ್ತಾರೆ ಗೊತ್ತಾ, ನಾನು ಇಷ್ಟು ಕಾಣಿಕೆ ಕೊಡ್ತೀನಿ, ನನ್ನ ಹೆಸರು ಅಲ್ಲಿ ಹಾಕಬೇಕು, ಇಲ್ಲಿ ಸ್ಟೇಜ್ ಮೇಲೆ ಹಾಕಬೇಕು, ಇಲ್ಲ ಕಂಬದ ಮೇಲೆ ಹಾಕಬೇಕು, ಇಲ್ಲ ಗೇಟ್ ಮೇಲೆ ಹಾಕಬೇಕು. ನಮ್ಮ ಸಭೆಯಲ್ಲಿ ಅದು ಇಲ್ಲವೇ ಇಲ್ಲ. ವಿ ಡೋಂಟ್ ಡೂ ದಟ್ ಅಲ್ವಾ? ನಮ್ಮ ಸಭೆಯಲ್ಲಿ ಕೆಲವರು ಬಲಗೈ ಕೊಟ್ಟಿದ್ದು ಎಡಕೈ ಗೊತ್ತಾಗೋದಿಲ್ಲ. ಆ ಥರ ಅನೇಕರು ದೇವರ ಸೇವೆಗಾಗಿ ನೀವು ಸಹಾಯ ಮಾಡ್ತಾ ಇದ್ದೀರ, ಅನೇಕ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಿಮಗೆ ಪ್ರತಿಫಲ ಪರಲೋಕದಲ್ಲಿ ಇದೆ ಪ್ರಿಯರೇ. ಇಲ್ಲಿ ಹಾಕ್ಬಿಟ್ರೆ, ಇಲ್ಲಿ ಬೋರ್ಡಲ್ಲಿ ಹಾಕ್ಬಿಟ್ರೆ ನಿನಗೆ ಇಲ್ಲೇ ಪ್ರತಿಫಲ, ಪರಲೋಕದಲ್ಲಿ ಪ್ರತಿಫಲ ಸಿಗಲ್ಲ. ಆದ್ದರಿಂದ ನೀನು ಇಲ್ಲಿ ಬೋರ್ಡಲ್ಲಿ ಹಾಕದೆ ಹೋದರೂ ನೀವು ವರಿ ಮಾಡಬೇಡ. ನೀನು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗೋದಿಲ್ಲ, ಆದರೆ ದೇವ್ರ ಕೈಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ, ದೇವ್ರಿಗೆ ಗೊತ್ತು ನೀವೇನು ಮಾಡ್ತಾ ಇದ್ದೀರಾ. ಸೊ ಈಗ ಇಲ್ಲಿ ಗಮನ ಇಡ್ರಿ, ಹೇಬೇಲನ ಕಾಣಿಕೆಯನ್ನು ಮೆಚ್ಚಕ್ಕಿಂತ ಮುಂಚೆ ದೇವರು ಹೇಬೇಲನನ್ನೇ ಮೆಚ್ಚಿದ್ರು. ಹಾಗಾದರೆ ಸೋಮವಾರದಿಂದ ಶನಿವಾರದವರೆಗೂ ನನ್ನ ನಿನ್ನ ಜೀವಿತ, ನನ್ನ ನಿನ್ನ ನಡೆ ನುಡಿ ಕ್ರಿಯೆ, ನನ್ನ ನಿನ್ನ ಕೆಲಸದಲ್ಲಿ, ಸೇವೆಗಳಲ್ಲಿ, ಕುಟುಂಬದಲ್ಲಿ, ನಾನು ನೀನು ಹೋಗಿ ಬರುವಂಥ ಜಾಗಗಳಲ್ಲಿ, ಸ್ಥಳಗಳಲ್ಲಿ ಪ್ರಿಯರೇ, ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಒಂದು ವೇಳೆ ನೀನು ಯೇಸು ಸ್ವಾಮಿಗೆ ನಿನ್ನ ಹೃದಯ ನೀನು ಇನ್ನೂ ಕೊಡದೆ ಹೋದರೆ ನಿನ್ನ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿರಲ್ಲ. ನೀನು ಬರೀ ಸಭೆಗೆ ಬಂದು ಹೋಗ್ತೀಯಾ ಅಷ್ಟೇ, ಕಾಣಿಕೆ ಆಗ್ತೀಯಾ ಅಷ್ಟೇ, ಅದರಲ್ಲಿ ದೇವರು ಮೆಚ್ಚಲ್ಲ. ಆದರೆ ಮೊದಲನೇದಾಗಿ ನಿನ್ನ ಜೀವಿತ ದೇವರು ಕೊಡಬೇಕು. ಒಂದು ವೇಳೆ ನೀವು ಯೇಸು ಸ್ವಾಮಿಗೆ ನಿಮ್ಮ ಹೃದಯ ಕೊಟ್ಟಿರ್ಬೋದು, ದೀಕ್ಷಾ ಸ್ನಾನ ಹೊಂದಿರ್ಬೋದು, ದಯವಿಟ್ಟು ಚೆಕ್ ಮಾಡ್ಕೊಳ್ಳೋಣ ನಾವು ಒಬ್ಬೊಬ್ಬರು. ನನ್ನ ನಿನ್ನ ಯೋಚನೆ ಕರೆಕ್ಟಾಗಿದೆಯಾ, ಬೈಬಲ್ ಪ್ರಕಾರ ಇದೆಯಾ, ನನ್ನ ನಿನ್ನ ನೋಟ, ನನ್ನ ನಿನ್ನ ನಡೆ ನುಡಿ ಇದೆಲ್ಲ ಬೈಬಲ್ ಪ್ರಕಾರ ಇದೆಯಾ ಎಂಬುದಾಗಿ ನಾನು ನೀನು ಯೋಚನೆ ಮಾಡಬೇಕು. ಸರಿ, ಕಾಯಿನನ ಕಾಣಿಕೆಯನ್ನು ದೇವರು ಯಾಕೆ ಮೆಚ್ಚಿಲ್ಲ ಅಂದರೆ, ಎಲ್ಲರೂ ನೋಡಿ ಕೇರ್ಫುಲ್ ಆಗಿ 5ನೇ ವಚನದಲ್ಲಿ, ಇದರಿಂದ ನೋಡಿ, 5ನೇ ವಚನದ 2ನೇ ಭಾಗ ನೋಡಿ, ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತ್ತು. ಯಾಕೆ? ಕಾಯಿನನನ್ನು, ಅವನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಓಕೆ, ಸೊ ಕಾಯಿನನ್ನೇ ದೇವರು ಮೆಚ್ಚಲಿಲ್ಲ. ಯಾಕಂದರೆ ಕಾಯಿನನಲ್ಲಿ ಕೋಪ ಇತ್ತು, ಅವನ ಮುಖ ಕಳೆಗುಂದಿತು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಯಾಕೆ ಕಾಯಿನನಿಗೆ ಕೋಪ ಬಂತು? ಯಾಕೆ ಅವನ ಮುಖ ಕಳೆಗುಂದಿತ್ತು? ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವನಿಗೆ ಹೇಬೇಲನ ಮೇಲೆ, ಅವನ ಕಾಣಿಕೆ ಮೇಲೆ ಅವನಿಗೆ ಗಮನ ಹೋಯಿತು. ಆದರೆ ಅವನ ಜೀವಿತದ ಮೇಲೆ, ಅವನ ಕಾಣಿಕೆ ಮೇಲೆ ಅವನ ಪರಿಶೀಲನೆ ಮಾಡೋಕ್ಕೆ ಆಗಿಲ್ಲ. ಇದು ಕ್ರಿಸ್ತಿಯ ರಂಗದಲ್ಲಿ ನಮ್ಮೆಲ್ಲರಿಗೂ ಇರುವಂಥ ಒಂದು ಸಮಸ್ಯೆ. ವಿ ಡೋಂಟ್ ಫೋಕಸ್ ಆನ್ ಅವರ್ ಸೆಲ್ಫ್. ನಮ್ಮ ಜೀವಿತವೆಲ್ಲ ನಾವೇನು ಮಾಡ್ತೀವಿ, ಬೇರೆಯವ್ರ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀವಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಬೇರೆಯವರು ನಿನ್ನದಲ್ಲದನ್ನು ಯು ಡೋಂಟ್ ಫೋಕಸ್. ವಾಟ್ ಈಸ್ ನಾಟ್ ಯೋರ್ಸ್, ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ಇಟ್. ಯಾವುದು ನಿನ್ನದಲ್ವೋ
ನೀನು ಯೋಚನೆ ಮಾಡಬೇಡ. ದೇವರು ನಿನಗೇನು ಕೆಲಸ ಕೊಟ್ಟಿದ್ದಾರೆ, ದೇವರು ನಿನಗೇನು ಜವಾಬ್ದಾರಿಕೆ ಕೊಟ್ಟಿದ್ದಾರೆ, ಅದನ್ನು ಮಾಡೋಕ್ಕೆ ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾರೆ. ಹೊರತು ಬೇರೆಯವ್ರದನ್ನು ಯೋಚನೆ ಮಾಡಿದ್ರೆ ನಿನಗೆ ಎಕ್ಸ್ಟ್ರಾ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ದೇವರು ನಿನಗೆ ಕೊಡಲ್ಲ. ಓಕೆ, ವೆರಿ ಸಿಂಪಲ್. ಬೈಬಲಲ್ಲಿ ಒಬ್ಬ ಹೇಳ್ತಾನೆ, ಒಂದಿನ ಅವನಿಗೆ ಅರಮನೆ ಇತ್ತು, ಆದರೆ ಕಾಡಿಗೆ ಓಡೋಗ್ಬಿಟ್ಟ. ಕಾಡಿಗೆ ಓಡೋಗ್ಬಿಟ್ಟು ಅವನೇನು ಮಾಡ್ತಾನೆ, ಅವನು 1000 ಹೆಂಡ್ತಿರನ್ನ ಮದುವೆ ಮಾಡ್ಕೊಂಡಿರ್ತಾನೆ. 300 ಪತ್ನಿಯರು, 700 ಉಪಪತ್ನಿಯರು. ಇವ್ರನ್ನ ಮನೆಯಲ್ಲಿ ತಂದು ಇಟ್ಕೊಂಡ್ಬಿಟ್ಟು ಕಾಡು ಓಡೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮರದ ಹತ್ರ ಕೂತ್ಕೊಂಡಿರ್ತಾನೆ. ಏನೋ ಜಿನು 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 ಅಂತ ಮಳೆ ಬರ್ತಾ ಇರ್ತದೆ. ಅಲ್ಲಿ ಕುತ್ಕೊಂಡ್ಬಿಟ್ಟು ಏನು ಹೇಳ್ತಾನೆ ಗೊತ್ತಾ, ಈ ಜಗಳ ಗಂಟಿ ಮನೆಯಲ್ಲಿರೋಕ್ಕಿಂತ ಕಾಡಿನ ವಾಸವೇ ಲೇಸು ಅಂತಾನೆ. ಅವನು ನೋಡಿದ್ದು ಒಂದು ಈ ಲೋಕದಲ್ಲಿ ನಡೆಯಂಥ ಒಂದು ಕಾರ್ಯ ಏನು ಗೊತ್ತಾ, 2 ಸ್ತ್ರೀಯರು ಒಂದು ಕಡೆ ಇದ್ದರೆ, ನೀವು ಅಲ್ಲದೆ ಇರ್ಬೋದು, 2 ಸ್ತ್ರೀಯರು ಒಂದು ಕಡೆ ಸೇರಿದ್ರೆ ಅಲ್ಲಿ ಮಾತಾಡಬಾರ್ದಂಥ ಮಾತುಗಳನ್ನ ಮಾತಾಡಿ ಪಾಪ ಇವನ್ ತಲೆ ಕೆಡಿಸ್ಬಿಟ್ರು, ಇವನು ಹೊರಟೆ ಹೋದ. ಸ್ತ್ರೀಯರಿಗೆ ನಾನು ಗೌರವ ಕೊಟ್ಟೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮಗೆ ನಿಜವಾದ ಸಂಗತಿ ಗೊತ್ತಿದ್ದು ಯಾರಾದರೂ ಬಂದು ಹೇಳಿದ್ರೆ ಅದನ್ನು ಮಾತಾಡಿ. ಅದು ಕರೆಕ್ಟಾಗಿದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಹಂಗಂತೆ ಹಿಂಗಂತೆ ಹಂಗಂತೆ ಅದಂತೆ ಇದಂತೆ ಅದಂತೆ ಇದಂತೆ ಅಂತ ಮಾತಾಡಿ ನಿಮ್ಮ ಮನೆಯಲ್ಲಿ ಬೇಳೆ ಬೇಯದೇ ಇರೋಂಗೆ ಮಾಡ್ಕೋಬೇಡಿ. ನಿಮ್ಮ ಮನೆಯಲ್ಲಿ ಬೇಳೆ ಕರೆಕ್ಟಾಗಿ ಬೆಂದು ನಿಮ್ಮ ಗಂಡಂದಿರಿಗೆ ಒಳ್ಳೆ ಊಟ ಕೊಡಿ. ಅದು ಬಿಟ್ಬಿಟ್ಟು ಹಂಗಂತೆ ಹಿಂಗಂತೆ ಅವರಂತೆ ಹಿಂಗಂತೆ ಅಂದ್ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ಚೆನ್ನಾಗಿರೋರ್ನೆಲ್ಲ ಕೆಡಿಸ್ಬಿಡೋದು ಮಾಡಬಾರ್ದು. ನೀವು ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ, ಮಾಡೋರ್ಗೆ ಹೇಳ್ತಾ ಇದ್ದೀನಿ. ವಿಷಯ ನಿಮಗೆ ಗೊತ್ತಿದೆಯಾ, ಅದು ನಿಮ್ಮದ, ನಿಮಗೂ ಬೇಕಾ ಅದು ಮಾತಾಡಿ. ನಿಮ್ಗೆ ಬೇಡ ಜಸ್ಟ್ ಬಿಸಾಕ್ರಿ. ಕೆಲವು ಸಲ ನಾವು ಕೆಲವು ಕಾರ್ಯಗಳು ನಮ್ಮದಲ್ಲದನ್ನು ನಾವು ಯೋಚನೆ ಮಾಡಿ, ನಮ್ಮದಲ್ಲದನ್ನು ನಾವು ಮಾತಾಡಿ, ನಮ್ಮದಲ್ಲದನ್ನು ನಾವು ಥಿಂಕ್ ಮಾಡಿ, ನಮ್ಮ ಕೆಲಸ ಮಾಡೋಕ್ಕಾಗದೇ ಇರೋ ಹಾಗೆ ಇವತ್ತು ಶಕ್ತಿಯನ್ನು ಕಳ್ಕೊಳ್ತಾ ಇರುವಂಥ ಎಷ್ಟೋ ಜನ ಇದ್ದಾರೆ. ಅವಾಗ ಕೋಪ ಮತ್ತು ಮುಖ ಕಳೆಗುಂಡತ್ತೆ. ಆ ಥರ ಮಾಡಬೇಡಿ. ಡೋಂಟ್ ಡೂ ದ್ಯಾಟ್. ನಾನು ಎಲ್ಲ ಸ್ತ್ರೀಯರ ಬಗ್ಗೆನೂ ಹೇಳ್ತಾ ಇಲ್ಲ, ಎಲ್ಲರೂ ಗಮನ ಇಡಿ. ಕೆಲವರು ಆ ರೀತಿ ಇರ್ತೀರಾ, ಆ ಥರ ಇರಬೇಡಿ. ಯಾಕಂದರೆ ಅವನೇ ಹೇಳ್ತಾನೆ, ಜಗಳ ಗಂಟಿಯ ಮನೆಯಲ್ಲಿ ವಾಸ ಮಾಡೋದಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಏನಂತೆ, ಮನೆಯಿಂದ ನೀರು ತೊಟ್ಟಿಟ್ಟು 1000 ಹನಿಗಳು ಬೀಳ್ತಾ ಇತ್ತಂತಮ್ಮ ಆ ಸೊಲೊಮೋನನ ಅರಮನೆಯಲ್ಲಿ, ಅಲ್ಲಲ್ಲಿ ಬೀಳ್ತಾನೆ ಇತ್ತಂತೆ. ಈಗ ಮಳೆ ನಮ್ಮ ಮೇಲೆ ಬರ್ತಾನೆ ಇದ್ರೆ, ತುಂಬ ಮಳೆ ಬಂದುಬಿಟ್ಟು, ಜೋರು ಮಳೆ ಬಂದುಬಿಟ್ಟು ಸಡನ್ನಾಗಿ ನಿಂತೋಗ್ಬಿಟ್ರೆ ಪರವಾಗಿಲ್ಲ, ಏನೋ ಗಾಡಿ ಯಾವುದೋ ಒಂದು ಫ್ಲೈಓವರ್ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ನೀನೇನು ಮಾಡ್ಬೋದು, ವಾಪಸ್ ಹೆಲ್ಮೆಟ್ ಹಾಕೊಂಡು ಓಡ್ಬೋದು. ಹಂಗಲ್ಲ, ಇದು ನಡ್ಕೊಂಡು ಹೋಗ್ತಾರೋ ಎಲ್ಲೇ ಹೋಗ್ತಾರೋ ಜಿನಿಗು 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 ಜಿನಿ 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 ಮಳೆ ಬರ್ತಾ ಇದ್ರೆ ಥೂ ಥೂ ಅಂತ ತಲೆ ಕೆಡಿಸ್ಕೊಡ್ತಾ ಇರ್ತೀವಲ್ಲ ನಾವು. ಆ ಥರ ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಜನ ಮನೆಗಳಲ್ಲಿ, ಎಲ್ಲರೂ ಗಮನ ಇಡಿ. ಡು ಯು ನೋ ವೈ ಯು ಆರ್ ನಾಟ್ ಪೀಸ್ಫುಲ್? ಯಾಕೆ ಗೊತ್ತಾ ನೀನು ಸಮಾಧಾನವಾಗಿಲ್ಲ? ನನಗೆ ಯಾಕೆ ಗೊತ್ತಾ ಸಂತೋಷ ಇಲ್ಲ? ಯಾಕಂದರೆ ಬೇರೆಯವ್ರ ಕತೆ ನಾವು ಮಾತಾಡ್ತಾ ಇರ್ತೀವಿ. ನಿನಗೆ ಬೇಡ ಅದು. ಅವ್ರೇನು ನೋವು ಪಡ್ತಾ ಇರ್ತಾರೋ, ಅವ್ರು ಏನು ವೇದನೆ ಪಡ್ತಾ ಇರ್ತಾರೋ, ಅವ್ರು ಏನು ಕಷ್ಟದಲ್ಲಿದ್ದಾರೋ, ಅವ್ರು ತೊಂದರೆಯಲ್ಲಿದ್ದಾರೋ, ಅದೆಲ್ಲ ನಿನಗೆ ಯಾಕೆ? ಯು ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ನೀವು ನಿಮಗೆ ಏನು ಕೊಟ್ಟಿದ್ದಾರೋ ದೇವರು ಅದನ್ನು ಮಾಡ್ರಿ. ನೀ ಸಂತೋಷವಾಗಿರ್ತೀಯ, ನೀ ಸಮಾಧಾನವಾಗಿರ್ತೀಯ. ಅಲ್ಲೆಲ್ಲೂಯ್ಯ. ನೀನು ನಗನಗ್ತಾ ಇರ್ತೀಯ. ಅದು ಬಿಟ್ಬಿಟ್ಟು ನೀನು ನೋಡಿ, ಕಾಯಿನೆಲ್ಲ ಯೋಚನೆ ಎಲ್ಲ ಬರೀ ಏಬೇಲ್ಲ. ಯಾಕೆ ದೇವರು ಅವನ್ನ ಮೆಚ್ಚಿದ್ರು? ಯಾಕೆ ದೇವರು ಅವನ ಕಾಣಿಕೆ ಮೆಚ್ಚಿದ್ರು? ಏನು ನಾನು ಅಣ್ಣ ಅಲ್ವಾ? ನಾನು ಅವನಿಗೆ ಅಣ್ಣ ಅಲ್ವಾ? ನೀನು ಅಣ್ಣನೋ ತಮ್ಮನೋ, ನೀನು ಆದಾಮ ಅವಳು ಮಗ ಮಾತ್ರವಲ್ಲದೆ ನಿನಗೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಬೇಕೆಂಬುದಾಗಿ ದೇವರು ಹೇಳಿರೋದು. ಸರಿಯಾದ ರೀತಿಯಲ್ಲಿ ವಾಕ್ಯವನ್ನು ಓದಿ ವಾಕ್ಯಕ್ಕನುಗುಣವಾಗಿ ನೀ ಕಾಣಿಕೆ ಅರ್ಪಿಸುವಂಥ ದೇವರಿಗೆ ಹೇಳಿರೋದು. ಅವನಿಗೇನು ಮಾಡಿದ್ರು, ಇವನಿಗೇನು ಮಾಡಿದ್ರು, ಅವನಿಗೆ ಯಾಕೆ ಮಾಡಿದ್ರು, ಇವನಿಗೆ ಯಾಕೆ ಮಾಡಿದ್ರು? ಸ್ವಾಮಿ ಹತ್ರ 1-2 ತಲೆ ಬಾಗ್ಬಿಟ್ಟು ಒಬ್ಬ ಬಂದು ಕೇಳ್ತಾನೆ, ಏನಂತ, ಸ್ವಾಮಿ ನನ್ನ ಬಗ್ಗೆ ಏನೋ ಹೇಳಿದೆ, ಯವನಸ್ಥನಾಗಿದ್ದಾಗ ಇವನಿಗೆ ನಡುವನ್ನು ಕಟ್ಟಿಬಿಟ್ಟು ನಿನಗೆ ಇಷ್ಟ ಇಲ್ಲದಂಥ ಜಾಗಕ್ಕೆ ಎಳ್ಕೊಂಡು ಹೋಗ್ತಾರೆ ಅಂತ ನೀನು ಹೇಳ್ದಲ್ಲ ಪೇತ್ರನಿಗೆ ಸ್ವಾಮಿ ಹೇಳಿದ್ರೆ, ಈ ಪೇತ್ರ ಏನು ಹೇಳ್ತಾನೆ ಗೊತ್ತಾ, ಸ್ವಾಮಿ ನೀನು ಎದೆಯಲ್ಲಿ ಒಬ್ಬ ಹೊರ್ಕೊಂಡವನಲ್ಲ, ಅವನ ಬಗ್ಗೆ ಏನು ಹೇಳಿಲ್ವ, ನೀನು ಹೇಳು ಸ್ವಾಮಿ.
ಇವತ್ತು ಎಷ್ಟೋ ಜನರದು ಪ್ರಾಬ್ಲಮ್ಮು ಇದೆ. ನಿನ್ನದೇನು, ನಿನಗೆ ದೇವರು ಏನು ಕೊಟ್ಟಿದ್ದಾರೆ, ನಿನಗೆ ನನಗೇನು ಕೆಲಸ ಕೊಟ್ಟಿದ್ದಾರೆ, ನಿನಗೆ ನನಗೇನು ಮನೆ ಕೊಟ್ಟಿದ್ದಾರೆ, ನಿನಗೆ ನನಗೇನು ದೇವ್ರ ಗಾಡಿ ಕೊಟ್ಟಿದ್ದಾರೆ, ನಿನಗೆ ನನಗೇನು ಸಾಮರ್ಥ್ಯ ಕೊಟ್ಟಿದ್ದಾರೆ, ಅದನ್ನು ಮಾತ್ರವೇ ನೀನು ಯೋಚನೆ ಮಾಡಿದ್ರೆ ನನಗೆ ನಿನಗೆ ಸಮಾಧಾನ ಇರುತ್ತೆ, ಸಂತೋಷ ಇರ್ತದೆ. ನಿನ್ನ ಮುಖ ಎತ್ತಲ್ಪಟ್ಟಿರ್ತದೆ, ತಲೆ ಎತ್ತಲ್ಪಟ್ಟಿರ್ತದೆ. ನಿನ್ನ ಮುಖದಲ್ಲಿ ಯಾವಾಗಲೂ ನಗು ಇರುತ್ತೆ. ಅದು ಬಿಟ್ಟರೆ ಎಲ್ಲ ಟೊಮೊಟೊ, ಕ್ಯಾಬೇಜು. ಎಲ್ಲರ ಮುಖಗಳು ನೋಡಿದ್ರೆ ಟೊಮೊಟೊ, ಕ್ಯಾಬೇಜ್. ಯಾಕೆ? ಯು ಆರ್ ಥಿಂಕಿಂಗ್ ಅಬೌಟ್ ಅದರ್ಸ್, ಯು ಆರ್ ನಾಟ್ ಬಾದರ್ಡ್ ಅಬೌಟ್ ಯುವರ್ ಸೆಲ್ಫ್. ನೀನೇನು ಮಾಡ್ತಾ ಇದೆಯಾ? ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿನ್ನ ಕೆಲಸ ನೀನು ಯಾವಾಗ ಮಾಡ್ತಾ ಇಲ್ಲ. ನಿಂದು ಯಾವುದಲ್ವೋ ಅದನ್ನು ನೀನು ಯೋಚನೆ ಮಾಡಬೇಡ, ಮಾತಾಡಬೇಡ. ಅದೇನಾದ್ರು ನಿನ್ನ ಕಿವಿಗೆ ಬಂದರೆ ಇಲ್ಲಿ ಕೇಳು, ಇಲ್ಲಿಗೆ ಬಿಡು. ನಾನು ಪಾಸ್ಟರ್ ಆಗಿದ್ದೀನಿ, ನನಗೆ ಎಷ್ಟೋ ವಿಷಯಗಳು ಬಂದು ನಿಮ್ಗೆ ಗೊತ್ತಿಲ್ಲ, ನಾನು ಮುಂದೆ ನಗ್ತಾನೆ ಇರ್ತೀನಿ. But I can get thousands of informations just like that. Tip. ಯಾಕಂದರೆ ಐ ಡೀಲ್ ವಿತ್ ಲಾಟ್ ಆಫ್ ಪೀಪಲ್. ನಾನು ಅನೇಕ ಜನರ ಮಾತಾಡ್ತೀನಿ. ಬಟ್ ಎಲ್ಲರೂ ಹೇಳೋದನ್ನು ನಾನು ಏನಾದರೂ ಸತ್ಯ ಅಂತ ತಿಳ್ಕೊಂಡು ಹೃದಯದಲ್ಲಿ ಹಾಕ್ಕೊಂಡ್ರೆ ಇವತ್ತು ನಾನು ಇಲ್ಲಿ ಪ್ರಸಂಗ ಮಾಡೋಕ್ಕಾಗಲ್ಲ. ನನಗೆ ಯಾವುದು ಬೇಡವೋ ಐ ಡೋಂಟ್ ಬಾದರ್. ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅದು ಮಾತಾಡೋರು ಮಾತಾಡ್ತಾರೆ, ಹೇಳೋರು ಹೇಳ್ತಾರೆ, ಮಾಡೋದು ದ್ಯಾಟ್ ಈಸ್ ದೇರ್ ಜಾಬ್. ನನಗೆ ದೇವ್ರು ಕೊಟ್ಟಿರೋ ಡ್ಯೂಟಿ ಏನು? ಪ್ರಸಂಗ ರೆಡಿ ಮಾಡು, ಪ್ರಾರ್ಥನೆ ಮಾಡು, ಪಾಸ್ಟರ್ ಆಗಿರು, ಸಂಸ್ಥೆ ನಡೆಸು. ದೇವ್ರು ನನಗೆ ಕೊಟ್ಟಿರೋದು ಇಷ್ಟು, ಬೇರೆ ಎಲ್ಲ ನನ್ನ ಕತೆ ಅಲ್ಲ. ಸೊ ಹೀಗಾಗಿ ದೇವರು ನನಗೆ ಸಮಾಧಾನ ಕೊಟ್ಟಿದ್ದಾರೆ. ಆ ರೀತಿ ಇರಬೇಕು ಪ್ರಿಯರೇ. ಒಂದು ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಡ್ತಾರ. ಅದು ಬಿಟ್ಬಿಟ್ಟು ನಿನ್ನದಲ್ಲದು ಹೌದಾ ಹಂಗಂತ ಇಟ್ಲನಾ, ಓಹೋ ಉಂಡಾಲ ಅಂದ್ಕೊಂಡು ನೀನು ನಿನ್ಗಿರೋ ಕತೆ ಮುಗಿಸ್ಕೊಳ್ತೀಯ. ನೀನು ನಿನ್ಗಿರೋ ಶಕ್ತಿ ನೀನು ಮುಗಿಸ್ಕೊಳ್ತೀಯ. ಡೋಂಟ್ ವರಿ ಅಬೌಟ್ ದಾಟ್. ದೇವರೇ ನನಗೇನು ಕೊಟ್ಟಿದ್ಯಾ? ನಿನಗೆ ಸ್ತೋತ್ರ ಸ್ವಾಮಿ. ವಿ ನೀಡ್ ಟು ಬಿ ಲೈಕ್ ದಾಟ್. ತಲೆ ಎತ್ತಿ ನಡಿ. ನಿನ್ನ ಮುಖ ಕಳೆ ಗುಂದಬಾರದು. ನಿನ್ನ ಮುಖದಲ್ಲಿ ಕಳೆ ಇರಬೇಕು ಪ್ರಿಯರೇ. ಕಪ್ಪಾಗಿದ್ರೇನು, ಬಿಳುಪಾಗಿದ್ರೇನೋ, ನಿನ್ನ ಮುಖದಲ್ಲಿ ನಿನಗೆ ಕಳೆ ಇರಬೇಕು ಪ್ರಿಯರೇ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ ಹತ್ರ ಎಷ್ಟೋ ಜನ ಬಂದರು, ಏನೇನೋ ಹೇಳಿದ್ರು. ಯೇಸು ಸ್ವಾಮಿ ಯಾರಿಗೂ ವಶವಾಗಲಿಲ್ಲ. ಯಾಕಂದರೆ ಅವ್ರ ಹೃದಯದಲ್ಲಿ ಏನೇನಿದೆ ಯೇಸು ಸ್ವಾಮಿಗೆ ಗೊತ್ತು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾನು ಒಂದು ನಿಮಗೆಲ್ಲರಿಗೂ ಹೇಳ್ತೀನಿ, ಯಾರು ಏನೇ ಹೇಳಿ, ಸಭೆ ಬಗ್ಗೆ ಹೇಳಿ, ನಿನ್ನ ಬಗ್ಗೆ ಹೇಳಿ, ನಿನ್ನ ಕುಟುಂಬದ ಬಗ್ಗೆ ಹೇಳಿ, ಅವನ ಬಗ್ಗೆ ಹೇಳಿ, ಇವನ ಬಗ್ಗೆ ಹೇಳಿ, ಇವಳ ಬಗ್ಗೆ ಹೇಳಿ, ನೀವೇನು ಹೇಳಿ ಗೊತ್ತಾ? ಅದು ನಂದಲ್ಲ, ಅದು ನನಗೆ ಬೇಡ, ನನ್ನ ಶಕ್ತಿ ನೀ ಕಳಿಬೇಡ, ಗೆಟ್ ಔಟ್ ಅಂತೇಳಿ. ಅಷ್ಟೇ ಸಿಂಪಲ್. ಯಾರೋ ಬೇರೆ ಸಭೆ ವಿಶ್ವಾಸಿಗಳು ಅವ್ರದ್ದು ಬಂದು ಯಾವುದೋ ಪಾಸ್ಟರ್ ನನ್ನ ಹತ್ರ ಹೇಳಿದ್ರೆ, ಪಾಸ್ಟ್ರೇ ನನ್ನ ಸಭೆ ವಿಶ್ವಾಸಿಗಳೇ ನನ್ನ ನೋಡ್ಕೊಳಕ್ಕೆ ದೇವರು ಹೇಳಿರೋದು, ಅವ್ರ ಸಭೆ ವಿಶ್ವಾಸಿಗಳ ಬಗ್ಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ, ಆದರೆ ನನಗೆ ಬೇಡ ಆ ಕತೆ, ಅದು ಸಾಲ್ವ್ ಮಾಡೋಕ್ಕೆ ನಾನಿಲ್ಲ. ನನಗೆ ಕೊಟ್ಟಿರೋ ದೇವರು ನಿನ್ನ ಪ್ರಿಯ ಮಕ್ಕಳು ಸ್ವಾಮಿ, ನನಗೆ ಈ ಸಭೆ ಕೊಟ್ಟಿದ್ಯಾ, ಇದು ಸಾಕು ನನಗೆ. ಅದಕ್ಕೋಗಿ ತಲೆ ಹಾಕಿ, ಅದಕ್ಕೋಗಿ ಬಾಯಿ ಹಾಕಿ, ಅದಕ್ಕೋಗಿ ಕೈ ಹಾಕಿ, ಅದಕ್ಕೋಗಿ ಕಾಲು ಹಾಕಿ ಚಿಂದಿ ಚಿತ್ರಾನ್ನ ಮಾಡಿಕೊಂಡು ನಾನಿಲ್ಲೇನಾದರೂ ಪ್ರಸಂಗ ಕೊಡೋಕ್ಕಾಗುತ್ತಾ ಪ್ರಿಯರೇ? ಕಮಾನ್, ಯೋಚನೆ ಮಾಡಿ ಅಮ್ಮ, ಯೋಚನೆ ಮಾಡಿ. ದಿಸ್ ಈಸ್ ದ ಪ್ರಾಬ್ಲಮ್. ಇವತ್ತು ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಇದೆ. ಇವತ್ತು ಎಷ್ಟೋ ಜನ ಕೋಪ ಇದೆ, ಎಷ್ಟೋ ಜನ ತಲೆ ಎತ್ತಾ ಇಲ್ಲ, ಎಷ್ಟೋ ಜನರ ಮುಖವು ಕಳೆಗುಂದಿದ್ದಕ್ಕೆ ಕಾರಣನೇ ಕಾಯಿನನ ಮಾರ್ಗವನ್ನು ಅನೇಕರು ಹಿಡಿದಿದ್ದಾರೆ. ಆ ಥರ ಹಿಡಿಬೇಡಿ. ನಿಂಗೆ ಸಮಾಧಾನ ಇರಲ್ಲ, ನಿನ್ನ ಸಂತೋಷ ಇರಲ್ಲ. ಸರಿ, 6ನೇ ವಚನ. ಆವಾಗ ದೇವರೇನು ಕೇಳಿದ್ರು ನೋಡ್ರಿ ದಯವಿಟ್ಟು. ಯಾಕೆ ಇವನು ಸನ್ನಿಧಾನದಿಂದ ದೂರ ಹೋದ? ಯಾಕೆ ಇವನು ದೇವರ ಸನ್ನಿಧಾನದಿಂದ ದೂರ ಹೋದ? 6ನೇ ವಚನ ನೋಡಿ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚು ಹಾಕಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ನಿಮ್ಮ ಬಾಗಿಲಲ್ಲಿ ಯಾವಾಗಲೂ ಮತ್ತೊಬ್ಬರ ಬಗ್ಗೆ ದ್ವೇಷ ಮಾಡೋಕ್ಕೆ ಆ ಪಾಪ ಹೊಂಚಾಕಿಕೊಂಡೇ ಇರ್ತದೆ. ಬಾಗಿಲು ಯಾವುದು ಗೊತ್ತಾ? ಕಿವಿ ಮತ್ತು ಈ ಬಾಯಿ. ಅದೇ ಅದೆಲ್ಲ ಬೇಡಪ್ಪ, ನನಗೇನಿದ್ರು ನಂದೇನಿದೋ ಅದು ಸಾಕು, ನನಗೇನು ದೇವರು ಕೊಟ್ಟಿದ್ದಾರೆ ಅದು ಮಾಡ್ತೀನಿ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಪ್ರಿಯ ದೇವರ ಮಕ್ಕಳೇ, ಬೇಡ. ನಿಮ್ಮ ಕುಟುಂಬ ಆಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ದೇವ್ರು ಏನು ಕೊಟ್ಟಿದ್ದಾರೆ ಅದು ಮಾಡ್ಕೊಂಡು ಹೋಗ್ರಿ. ಬೇರೆದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಪ್ರಾರ್ಥನೆ ಮಾಡಿ. ಬಟ್ ಇಲ್ಲಿ ದೇವರೇನು ಹೇಳ್ತಾ ಇದ್ದಾರೆ? ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ದೇವರು ಇವನು ಕೇಳ್ತಾ ಇದ್ದಾರೆ, ಯಾಕಯ್ಯ ನೀ ಕೋಪಿಸ್ಕೊಂಡಿದ್ಯಾ? ಯಾಕಯ್ಯ ನಿನ್ನ ತಲೆ ಬಗ್ಗಿಸಿದ್ಯಾ? ಯಾಕೆ? ವೈ? ಕಮಾನ್, ವೈ?
ದೇವ್ರು ಏನು ಕೇಳ್ತಾ ಇದ್ದಾರೆ, ನೀನು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಇವನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ? ತಲೆ ಕೆಡಿಸ್ಕೋಬೇಡ, ಅದು ನೀನು ಕೊಟ್ಟಿಲ್ಲ ನಾನು, ಅದು ನಿನ್ನದಲ್ಲ ಅದು. ಈಗ ನಾನು ಹೋಗ್ಬಿಟ್ಟು ಬ್ಲೆಸ್ಸಿಂಗಮ್ಮ ಮನೆ, ಬ್ಲೆಸ್ಸಿಂಗಮ್ಮ ಮನೆ ಯಾಕೆ ಹಿಂಗಿದೆ, ಪಕ್ಕದಲ್ಲಿ ಯಾಕೆ ಅಂಗಡಿ ಕಟ್ಟೋರೆ, ಯಾಕೆ ಮೇಲ್ಗಡೆ ಹಿಂಗೆ ಶೀಟ್ ಕಟ್ಟೋರೆ, ಆ ಶೀಟ್ ಸ್ವಲ್ಪ ಹಿಂಗೆ ಮಾಡಿದರೆ ಚೆನ್ನಾಗಿತ್ತಲ್ಲ, ನನ್ನ ಕೆಲಸನ ಅದು. ಬ್ಲೆಸ್ಸಿಂಗಮ್ಮ ಮನೆಗೆ ಬ್ಲೆಸ್ಸಿಂಗಮ್ಮ ಓನರು, ನಂದಲ್ಲ ಅದು, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಕಮಾನ್. ಇದು ಎಷ್ಟೋ ಜನರಲ್ಲಿ ಇರುವಂಥ, ಇವತ್ತು ತಮ್ಮದಲ್ಲದನ್ನು ತಮ್ಮ ಹೃದಯದಲ್ಲಿ ತೆಗೆದುಕೊಂಡು ಇವತ್ತು ಕೋಪಿಸ್ಕೊಂಡಿದ್ದಾರೆ, ತಲೆ ಬಗ್ಸಿದ್ದಾರೆ. ದೇವರು ಏನು ಕೇಳ್ತಾ ಇದ್ದಾರೆ, ನೀನು ಯಾಕೆ ತಲೆ ಬಗ್ಗಿಸ್ಕೊಂಡು, ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗ್ತಾಯಿಲ್ಲ, ನೀನು ಯಾಕೆ ಬೈಬಲ್ ಓದೋಕ್ಕಾಗ್ತಾ ಇಲ್ಲ, ಯಾಕೆ ನನ್ನೊಂದಿಗೆ ನೀನು ಆರಾಧನೆ ಮಾಡೋಕ್ಕಾಗ್ತದೆ? ಯಾಕಂದರೆ ಯಾವ್ಯಾವುದೋ ನೀನು ತಲೆ ಕೆಡಿಸ್ಕೊಂಡಿದೆಯಾ, ಯಾವ್ಯಾವುದೋ ನೀನು ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ದೇವರು ಇವತ್ತು ನಿನ್ನ ಕೇಳ್ತಾ ಇದ್ದಾರೆ, ಯಾಕೆ ಕೋಪಿಸ್ಕೊಂಡಿದ್ಯಾ, ಯಾಕೆ ನಿನ್ನ ತಲೆ ಬಗ್ಗಿದೆ? ನಿನ್ನ ಕೆಲಸ ನೀನು ಮಾಡಿದ್ರೆ ನಿನ್ನ ತಲೆ ಮೇಲೆ ಕೆತ್ತಲ್ಪಡ್ತದಲ್ವ ಅಲ್ಲ? ಯೋಚನೆ ಮಾಡಿ. ಡೂ ಯೋರ್ ವರ್ಕ್, ಫಿನಿಶ್. ದೇವರು ನಿನಗೆ ಯಾವ ಸ್ಥಾನದಲ್ಲಿಟ್ಟು ಯಾವ ಕೆಲಸ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಅದನ್ನು ನೀನು ಮಾಡ್ಕೊಂಡು ಹೋದರೆ ನೀನು ಇವತ್ತು ಅಭಿಷೇಕದಲ್ಲಿ ನಡಿಬಹುದು ಪ್ರಿಯರೇ, ಸಮಾಧಾನದಲ್ಲಿ ನಡೆಯುವುದು ಪ್ರಿಯರೇ. ನಮಗೆ ದೇವರು ಕೊಟ್ಟಿರುವಂಥ ಎಲ್ಲ ನಮಗೆ ಸೈತಾನ್ ತರುವಂಥ ಎಲ್ಲ ಸಮಸ್ಯೆಗಳನ್ನು ನೀನು ಸಾಲ್ವ್ ಮಾಡ್ಬೋದು ಪ್ರಿಯರೇ. ಇವತ್ತು ನಮ್ಮ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಕೈನಲ್ಲಿ ಆಗದೇ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡಿ, ಅದರ ಬಗ್ಗೆ ಚಿಂತೆ ಮಾಡಿ, ಅದರ ಬಗ್ಗೆ ಡಿಸ್ಕಷನ್ ಮಾಡಿ, ಅದರ ಬಗ್ಗೆ ಮಾತಾಡಿ, ಅದರ ಬಗ್ಗೆ ಇಲ್ಲದೆ ಇರೋದು ಬಲ್ಲದೆ ಇರೋದೆಲ್ಲ ಸೇರಿಸಿ ಹೆಂಗೆ ಮಾಡ್ತೀವಿ, ಏನೇನೋ ಹೇಳ್ಕೊಂಡು ತಲೆ ಕೆಡಿಸ್ಕೊಂಡು, ಅವ್ರು ನೋಡೋಕ್ಕಾಗಲ್ಲ, ಇವ್ರು ನೋಡೋಕ್ಕಾಗಲ್ಲ, ಅವ್ರು ನೋಡೋಕ್ಕಲ್ಲ. ಸ್ತೋತ್ರ ಸ್ತೋತ್ರ, ಏನು ಭರತನಾಟ್ಯಂ ಸ್ತೋತ್ರ, ನಿಜವಾದ ಸ್ತೋತ್ರ ಅಲ್ಲ, ಈ ಥರ ಸ್ತೋತ್ರ ಮಾಡಲ್ಲ. ಸ್ತೋತ್ರ ಸ್ತೋತ್ರ ಯಾವುದು, ಡಿಸ್ಕೋ ಡ್ಯಾನ್ಸ್ ಸ್ತೋತ್ರ, ಯಾವ್ಯಾವುದೋ ಏನಕ್ಕೆ ಬೇಕು ಅವೆಲ್ಲ, ಏನಕ್ಕೆ ಬೇಕು? ಕಮಾನ್, ಏನಕ್ಕೆ ಬೇಕು ನನಗೆ ನಿನಗೆ ಅದೆಲ್ಲ ಏನಕ್ಕೆ ಬೇಕು? ಸೊ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ದೇವರೇನು ಹೇಳ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡ್ತದೆ, ನೀನು ಆ ಪಾಪವನ್ನು ವಶ ಮಾಡಿಕೊಳ್ಬೇಕು. ಪ್ರಿಯ ದೇವರ ಮಕ್ಕಳೇ, ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದೋ ಕೆಲವು ಕಾರ್ಯಗಳು, ಕೆಲವು ದ್ವೇಷದ ಕಾರ್ಯಗಳು ನಮ್ಮ 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 ಹತ್ರ ಬರುತ್ತೆ. ಯೇಸುವಿನ ನಾಮದಲ್ಲಿ ನಾನು ಕಟ್ಟಿ ಹಾಕ್ತೀನಿ ಎಂಬುದಾಗಿ ಹೇಳಿ ನೀವು ಕಟ್ಟಿ ಹಾಕಬೇಕು. ಯೇಸುವಿನ ನಾಮದಲ್ಲಿ ಅದನ್ನು ಲಯ ಮಾಡ್ತೀನಿ ಎಂಬುದಾಗಿ ನೀವು ಲಯ ಮಾಡಬೇಕು. ನಾನೀಗ ಮೊನ್ನೆ ಅಲ್ಲಿ ನಾರ್ತ್ ಕರ್ನಾಟಕ ಹೋಗಿದ್ದೆ, ಅಲ್ಲಿ ಯಾರೋ ಏನೋ ನನ್ನ ಬಗ್ಗೆ ಮಾತಾಡೋವ್ರೆ ಅಂತ ಯಾರೋ ಬಂದು ಹೇಳಿದ್ರು. ಅಯ್ಯೋ, ಅವರದು ಮಾತಾಡೋಕ್ಕೆ ಅವ್ರಿಗೆ ಅವ್ರ ನಾಲಿಗೆ ಯಾರು ಕೊಟ್ಟವ್ರೋ ಗೊತ್ತಿಲ್ಲ, ನನಗೇನು ಪರವಾಗಿಲ್ಲ, ಏನಾದರೂ ಮಾತಾಡ್ಕೊಡ್ಬಿಡಿ, ನಾನು ಚೆನ್ನಾಗೇ ಇದ್ದೀನಿ, ನಾನು ಚೆನ್ನಾಗಿ ಪ್ರಸಂಗ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಸಭೆ ನಡೆಸ್ತಾ ಇದ್ದೀನಿ, ದೇವರ ಸ್ತೋತ್ರ. ಇಲ್ಲಿಂದ ನಾರ್ತ್ ಕರ್ನಾಟಕದಲ್ಲಿ ಅವ್ರಿಗೆ ಯಾಕಪ್ಪ ತಲೆ ಕೆಟ್ಟೋಯ್ತು ಗೊತ್ತಿಲ್ಲ. ಆದರೆ ಏನು ಮಾಡ್ತಾವ್ರು, ಹಂಗೆ ಒಬ್ಬರು ಬಂದು ಹೇಳ್ತಾಯಿದ್ರು, ಪಾಸ್ಟ್ರೇ ನಿಮ್ಮ ಬಗ್ಗೆ ಹಿಂಗಂದ್ರು, ನಿಮ್ಮ ಬಗ್ಗೆ ಹಿಂಗಂದ್ರು. ಹೌದಾ, ದೇವರ ಸ್ತೋತ್ರ. ಎಲ್ಲರೂ ಗಮನ ಇಡ್ರಿ. ನಿನ್ನ ನಾಲಿಗೆ ನೀನು ಸುವಾರ್ತೆ ಸಾರಕ್ಕೆ ಕೊಡದೆ ಹೋದರೆ ನಿನ್ನ ನಾಲಿಗೆನ ಸೈತಾನ್ ಉಪೇಕ್ಷಿಸ್ತಾನೆ. ಸಿಂಪಲ್, ಫುಲ್ ಸ್ಟಾಪ್. ಎಲ್ಲಿ ಉಪೇಕ್ಷಿಸ್ತಾನೆ ಗೊತ್ತಾ? ಸಭೆ ಒಳಗಡೆ ಉಪೇಕ್ಷಿಸ್ತಾನೆ. ನಿನ್ನಂತೆ ಇರೋರನ್ನ ನೀನು ನೋಡ್ತಾ ಇರ್ತೀಯ, ಯಾರು ನನ್ನ ಕೋರ್ಟ್ ಒಳಗೆ ಬೀಳ್ತಾರೆ, ಯಾರು ನನ್ನ ಕೋರ್ಟ್ ಒಳಗೆ ಬೀಳ್ತಾರೆ, ಯಾವ ಬಾಲ್ ನನ್ನ ಕೋರ್ಟ್ ಒಳಗೆ ಬೀಳ್ತಾರೆ ತಗೊಳ್ತೀಯ ಅವ್ರ ಹತ್ರ, ಹಿಂಗಂತೆ, 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 ಅಂತೆ ಇಂತೆ. ಗೊತ್ತಿಲ್ಲ, ಇದು ನಿಜವಾಗ್ಲೂ ಗೊತ್ತಿಲ್ಲ. ಅಂತೆ ಇಂತೆ ಇಟ್ಲಂಟ ಅಂತ ಯಾರಾದರೂ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ದಯವಿಟ್ಟು ಏನು ಮಾಡ್ರಿ ಗೊತ್ತಾ, ನನಗೆ ಬೇಡಮ್ಮ, ಬೇಡಪ್ಪ, ಅದು ಅಂತೆಕಂತೆ ಬೇಡ, ಇರೋ ನಿಜ ಹೇಳು, ಇಲ್ಲ ಗೆಟ್ ಲಾಸ್ಟ್ ಅನ್ನು. ನಾನು ಅಂದೆ, ಆ ಪಾಸ್ಟ್ರಿಗಂದೆ, ಪಾಸ್ಟರ್ ನನ್ನ ನಾಲ್ಗೆನ ನಾನು ದೇವ್ರು ಕೊಟ್ಟಿದ್ದೀನಿ, ಅವ್ರ ನಾಲ್ಗೆ ಸೈತಾನ್ ಕೊಟ್ಟಿದ್ದಾರೆ, ಮಾತಾಡ್ಕೊಂಡು ಹೋಗ್ಲಿ ಬಿಡಿ. ಅವ್ರು ಏನು ಮಾತಾಡಿದ್ರು ನನ್ನ ತಲೆ ಕೂದಲಲ್ಲಿ ಒಂದು ಕೂದಲು ಉದ್ರಲ್ಲ, ಹೋಗ್ರಿ ರೀ. ಹಂಗಿರ್ಬೇಕಮ್ಮ. ಅವ್ರು ಹಿಂಗಂದ್ರಂತೆ, ಆ ಮಂತ್ರವಾದ ಹಿಂಗಂದಂತೆ, ಅವ್ನು ಹಿಂಗಂದಂತೆ, ಆ ಬುಡ್ಬುಡಿಕೆ ಅವ್ನು ಬಂದು ಹಿಂಗಂದಂತೆ, ನನ್ನ ಮನೆ ಮುಂದೆ ಹಿಂಗಂದಂತೆ, ಅದನ್ನು ತಗೊಂಡು ಅಯ್ಯಯ್ಯೋ ದಮಯ ಪಾದ ಹಿಂಗೆ ಅಂದ್ಬಿಟ್ರಂತೆ. ಇಲ್ಲಿ ಸಭೆಯಲ್ಲಿ ಪಾಸ್ಟರ್ ಹೇಳುವಂಥ, ದೇವರ ಸೇವಕರು ಹೇಳುವಂಥ ವಾಕ್ಯಗಳನ್ನು ಕೇಳಿಸ್ಕೊಂಡು ಸಭೆಯಲ್ಲಿ ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಅದನ್ನು ಕೇಳಿಸ್ಕೊಳ್ದೇನೆ ಯಾರೋ ಬುಡ್ಬುಡಿಕೆಯವನು ಹೇಳ್ಬಿಟ್ರೆ ಅದನ್ನು ಕೇಳಿಸ್ಕೊಂಡು ಯಾಕಮ್ಮ ದುಃಖ ಪಡ್ತಾ ಇದೆಯಾ ನೀನು? ಅವ್ರು ಹೇಳೋ ಮಾತು ನೆರವೇರಲ್ಲ, ದೇವ್ರ ವಾಕ್ಯ ಮಾತ್ರನೇ ನಿನ್ನ ಜೀವಮಾನದಲ್ಲಿ ನೆರವೇರೋದು.
ಆಮೇನ್. ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀವು ಅಭಿವೃದ್ಧಿ ಹೊಂದ್ತೀರಾ, ನೀವು ಮುಂದುವರಿತೀರಾ, ನಿಮಗೆ ಒಳ್ಳೇದಾಗುತ್ತೆ, ನೀವು ಮೇಲಕ್ಕೆ ಬರ್ತೀರಾ, ಅಷ್ಟೇ ಸಿಂಪಲ್. ದೇವ್ರ ವಾಕ್ಯ ಹೇಳಿದೆ, ಅದನ್ನೇ ನಾನು ನಂಬ್ತೀನಿ. ಯಾರೋ ಹಿಂಗಂದ್ರು, ಯಾರೋ ಹಂಗಂದ್ರು, ಅವ್ರು ನನಗೆ ಹೇಳ್ತಾ ಇದ್ರು, ಇಲ್ಲ ಅಂತೆ ನೀವು ಹಂಗಂತೆ ಹಿಂಗಂತೆ, ಹಂಗಂತೆ ಹಿಂಗಂತೆ, ಹೋಗು ನನ್ನ ಮುಂದೆ ಬಂದು ಮಾತಾಡೋಕ್ಕೆ ಕೇಳು, ಇಲ್ಲವ್ರೆ ಸೈಲೆಂಟ್ ಆಗಿರೋಕ್ಕೆ ಕೇಳು, ಇಲ್ಲ ಮಾತಾಡ್ಕೊಂಡು ಹೋಗ್ಲಿ ಬಿಡಿ, ಅದು ಅವ್ರು ಕೊಟ್ಟು ಸೇವೆ, ಮಾತಾಡ್ಕೊಂಡು ಹೋಗೋದು ಅವ್ರು ಕೊಟ್ಟು ಸೇವೆ. ನನಗೆ ದೇವ್ರು ಕೊಟ್ಟಿರೋದು ಪ್ರಸಂಗ ಮಾಡೋಕ್ಕೆ ಸೇವೆ. ಯಾರಿಗೆ ಸಮಾಧಾನ ಇಲ್ಲ, ಯಾರಿಗೆ ಸಮಾಧಾನ ಇದೆ, ನನಗೆ ಸಮಾಧಾನ ಇದೆ, ಅವ್ರಿಗೆ ಸಮಾಧಾನ ಇಲ್ಲ, ಹೋಗು. ಅವ್ರಿಗೆ ನಿದ್ದೆ ಬರಲ್ಲ, ನಾನು ಚೆನ್ನಾಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೋಳೋದು ನಾನು. ಹಾಲೆಲೂಯ. ಕಾಯಿ ನನಗೆ ನಿದ್ದೆ ಬರಲಿಲ್ಲ, ಅವನ ತಲೆ ಬಗ್ಗಿಸ್ಕೊಂಡ, ಕೋಪ ಪಟ್ಟ. ಇದೆಲ್ಲ ಯಾಕೆಂದರೆ ಅವನ ಮನಸ್ಸಿನಲ್ಲಿ, ಎಲ್ಲರೂ ಗಮನ ಇಡಿ, ಇಟ್ಕೊಳ್ಬಾರ್ದನ್ನು ಅವನು ಇಟ್ಕೊಂಡಿದ್ದ. ಇವತ್ತು ಯಾರು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದನ್ನು ಇಟ್ಕೊಂಡಿದ್ದೀರಾ, ತೆಗೆದುಹಾಕ್ಬಿಡಿ. ದೇವರೇ ಇದು ನನಗೆ ಬೇಡ, ಇದು ನನ್ನ ತಕ್ಕದಲ್ಲ, ಇದು ನನಗೆ ಬೇಡ. ಸರಿ, 8ನೇ ವಚನ ನೋಡಿ. ದೇವರು ಅವನ ಹತ್ರ ಮಾತಾಡಿದ್ರು ಅವನೇನು ಮಾಡ್ತಾನೆ? 8ನೇ ವಚನ ಓದಪ್ಪ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೆಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನನ್ನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಸರಿ, ದೇವರು ಮಾತಾಡಿದ್ರು ಇವನೇನು ಮಾಡ್ತಾನೆ? ತಪ್ಪು ಮಾಡ್ತಾನೆ. ಎಷ್ಟೋ ಜನ ದೇವರು ನಿಮಗೆ ಭಾನುವಾರ ಮಾತಾಡ್ತಾರೆ, ಪ್ರತಿದಿನ ಮುಂಜಾನೆ ನಿಮ್ಮೊಂದಿಗೆ ಮಾತನಾಡ್ತಾರೆ. ದೇವರು ಮಾತಾಡಿದ್ರೂ ಸಹ ನೀವು ಮಾಡಬಾರ್ದನ್ನು ಮಾಡಬೇಕು ಅಂತ ಹೋದಾಗ ದೇವರ ಸನ್ನಿಧಾನ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ದೇವರು ಬಂದು ಮಾತಾಡಿದ್ರು. ದೇವರಿಗೆ ಕಾಯಿನ ಮೇಲೆ ಪ್ರೀತಿ ಇತ್ತು. ಅಮ್ಮ, ದೇವರು ನಮ್ಮೆಲ್ಲರನ್ನು ಪ್ರೀತಿ ಮಾಡುವಂಥ ದೇವರು. ಅದಕ್ಕೆ ದೇವರು ನಮ್ಮ ತಲೆಗೆ ಇಷ್ಟ ಇದ್ದಿದ್ದನ್ನ ಮಾತಾಡಲ್ಲ, ನಮ್ಮ ಹೃದಯದ ಪರಿವರ್ತನೆಗಾಗಿ ದೇವರು ಮಾತನಾಡ್ತಾರೆ. ನನ್ನ ನಿನ್ನ ಹೃದಯ ಇವತ್ತು ಸರಿಪಡಿಸ್ಕೊಳ್ಬೇಕು. ಯಾವುದರಲ್ಲಿ ನನ್ನ ನಿನ್ನ ಹೃದಯ ವಾಕ್ಯಕ್ಕೆ ಅನುಗುಣವಾಗಿ ಇಲ್ವೋ, ದೇವರೇ ನನ್ನೊಂದಿಗೆ ನೀವು ಮಾತಾಡ್ತಾ ಇದ್ದೀಯಪ್ಪ, ಸರಿ ದೇವರೇ ನಾನು ಸರಿಪಡಿಸ್ಕೊಳ್ತೀನಿ ಅಂತೇಳಿ. ಅದು ಬಿಟ್ಟುಬಿಟ್ಟು ಏನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ ಬಿಡು, ನಮಗೇನು ಅಂದ್ಬಿಟ್ಟು ತಿರ್ಗ ನಿಂದಾರಿಯಲ್ಲೇ ನೀನು ಹೋದರೆ ದೇವರ ಸನ್ನಿಧಾನ ನಿನಗೆ ತಪ್ಪುತ್ತೆ. ನೋಡಿ, ದೇವರು ಬಂದು ಅವನೊಂದಿಗೆ ಮಾತಾಡಿದ್ರು. ಐ ಲೈಕ್ ದಟ್. ದೇವರು ಅವನ ಮನೆಗೆ ಬಂದು ಮಾತಾಡಿದ್ರು, ದೇವರು ಅವನ ಹತ್ರ ಬಂದು ಮಾತಾಡಿದ್ರು. ಪಾಪ ಮಾಡಿಬಿಟ್ಟವನೇ, ಕೊಲೆ ಮಾಡಿಬಿಟ್ಟವನೇ, ಆದರೂ ದೇವರು ಅವನೊಂದಿಗೆ ಮಾತಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತೊಂದು ವೇಳೆ ನಿನ್ನ ಜೀವನದಲ್ಲಿ ಅನೇಕ ಮಿಸ್ಟೇಕ್ಗಳಿರ್ಬೋದು, ಆದರೂ ದೇವರು ಮಾತಾಡ್ತಾ ಇದ್ದಾರೆ. ಇವತ್ತು ದೇವರು ಏನು ಹೇಳ್ತಾ ಇದ್ದಾರೆ? ನೀ ಸರಿಪಡಿಸ್ಕೊ, ನೀ ಮಾನಸಾಂತರ ಪಡು, ನೀ ಪಶ್ಚಾತ್ತಾಪ ಪಡು, ಬಾ ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಮೆಚ್ತೀನಿ, ನಿನ್ನ ಕಾಣಿಕೆಯನ್ನು ಮೆಚ್ತೀನಿ ಅಂತ ದೇವರೇ ಹೇಳ್ತಾರೆ. ಅದು ಬಿಟ್ಬಿಟ್ಟು ಇಲ್ಲ ಅವನ ಕಾಣಿಕೆನೇ ಮೆಚ್ಚದೆ, ಅವನೇ ನೀನು ಮೆಚ್ಚದೆ, ಹೋಗು ನಾನು ಅಡವಿಗೆ ಹೋಗ್ತೀನಿ ಅಂತೇಳಿ ಅವನೇನು ಮಾಡ್ತಾನೆ? ಅಡವಿಗೆ ಹೋಗಿ ಅವನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಲ್ತಾನೆ. ಪ್ರಿಯರೇ, ಯಾವುದನ್ನು ಹಠ ಮಾಡಿ ಪಡ್ಕೊಳಕ್ಕೆ ನೋಡಬೇಡಿ. ದೇವರು ಕೊಟ್ಟರೆ ಈಸ್ಕೊಳ್ಳಿ, ದೇವ್ರು ಕೊಡದೆ ಹೋದರೆ ಥ್ಯಾಂಕ್ಸ್ ಹೇಳಿ. ಅಲ್ಲೆಲೂಯ ಹೇಳಿ, ಅಲ್ಲೆಲೂಯ ಅಂತ. ದೇವ್ರು ಕೊಡದೆ ಹೋದರೆ ಥ್ಯಾಂಕ್ಸ್ ಹೇಳಿ. ನಾನು 4 ವರ್ಷ ಈ ಗೂಡ್ಸ್ ಗಾಡಿ ಇದಲ್ಲ ನಮ್ಮದು, ಜೀನಿಯೋ ಗಾಡಿ, ಅದರಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಎತ್ತಾಕೊಂಡು, ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ, ಮಕ್ಕಳು ಇವರು ಚಿಕ್ಕ ಮಕ್ಕಳು, ಈ ಎಲೈಷಾ ಎಜಿಕೇಲು, ಅವನು ಹುಟ್ಟಿ ಒಂದು ತಿಂಗಳಾಯ್ತೇನೋ, ಇವ್ರನ್ನೆಲ್ಲ ನಾವು ಕರ್ಕೊಂಡು ಈ ಗಾಡಿನಲ್ಲಿ ಹೋಗೋದು. ಎಲ್ಲಿಗೆ? ಸಾಸ್ಲುಗೆ. ಮಳೆ ಬೀಳೋದು ನಮಗೆ, ಹೆಂಗಾದರೂ ಮಾಡಿ ಜೋರಾಗಿ ಹೋದು. ನಾನು ಕಾಕಿ ಶರ್ಟ್ ಹಾಕೊಂಡು ಹೋದರೆ ಕೆಲವ್ರು ಹೇಳ್ತಾಯಿದ್ರು, ಏನು ಪಾಸ್ಟ್ ಆಗಿದ್ಕೊಂಡು ಒಂದು ಸಂಸ್ಥೆಗೆ ನೀವು ಡೈರೆಕ್ಟರ್ ಆಗಿದ್ಕೊಂಡು ನೀವು ಕಾಕಿ ಶರ್ಟ್ ಹಾಕೊಂಡು ಹೋಗೋದ? ನನಗೆ ಕೊಟ್ಟಿಲ್ಲ ದೇವರು, ಕಾರ್ ಕೊಟ್ಟಿಲ್ಲ ನನಗೆ, ನಾನು ಹಿಂಗೆ ಹೋಗ್ತೀನಿ, ಪರವಾಗಿಲ್ಲ. ಇಲ್ಲ, ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಒಂದು ಏನೋ ತೊಗೊಂಡ್ಬಿಟ್ರಿ, ನನ್ನ ಲೋನ್ ತೀರಿಸ್ತೀಯ ನೀನು? ನನಗೆ ಬೇಡ, ನಾ ಕಾಕಿ ಶರ್ಟ್ ಹಾಕೊಂಡ್ರೆ ನನಗೆ ಡಿಗ್ನಿಟಿ ಹೋಗಲ್ವಲ್ಲ. ಮಾರ್ಕ್ ಜೈಕುಮಾರೇ ನಮ್ಮ ಪಾಸ್ಟೇನೆ, ಏನು ಶರ್ಟ್ ಹಾಕೊಂಡ್ಬಿಟ್ರೆ ಏನೋ ಬೇರೆ ಥರ ಆಗ್ಬಿಡ್ತೀನ ನಾನು? ಎಲ್ಲರೂ ಗಮನ ಇಡಿ. 4 ವರ್ಷ ಹಂಗೆ ಹೋಗ್ತಾನೆ ಇದ್ವಿ. ಆದರೆ ಬೇರೆಯವರೆಲ್ಲ ಕಾರ್ ತೊಗೊಳ್ಬೇಕಾದ್ರೆ, ದೇವರೇ ಸ್ತೋತ್ರಪ್ಪ, ನಮಗೆ ಕೊಟ್ಟಿಲ್ಲ, ಇವಾಗ ನೀನು ಕೊಡಕ್ಕೆ ಹೋಗ್ತೀಯ, ಅದಕ್ಕಾಗಿ ಸ್ತೋತ್ರ. ಅಲ್ಲಿವರೆಗೂ ದೇವರೇ ನಿನ್ನ ಸ್ತೋತ್ರ. ಸಮಾಧಾನವಾಗಿದ್ವಿ,
ಸಂತೋಷವಾಗಿದ್ವಿ. ಯಾಕಂದರೆ ನಮಗೆ ಗೊತ್ತು, ಹಿಂದೆ ನಮಗಿದ್ದಂಥ ಗಾಡಿಯನ್ನು ನಾವೇನು ಮಾಡಿದ್ವಿ, ಒಂದು ಬಿಲ್ಡಿಂಗು, ರೋಸ್ ಆಫ್ ಶಾರನ್ ಬಿಲ್ಡಿಂಗು ನಾವು ಕಟ್ಟಲಿಕ್ಕೆ ಸ್ವಲ್ಪ ಸಾಲ ಆಯಿತು, ಸುಮಾರು 4.25 ಲಕ್ಷ ಸಾಲ ಆಯಿತು ಆ ಟೈಮಲ್ಲಿ. ಅದಕ್ಕಾಗಿ ಮಾರಿ ಆ ದುಡ್ಡನ್ನ ನಾವು ತೀರಿಸ್ಕೊಂಬಿಟ್ಟು ನಾವು ದೇವ್ರು ಕೊಟ್ಟವಲ್ಲ, ಅವ್ರು ಕೊಡೋ ಟೈಮಲ್ಲಿ ತೊಗೊಳ್ಳೋಣ ಬಿಡು, ಸಮಾಧಾನವಾಗಿರೋಣ, ಸಮಾಧಾನವಾಗಿದ್ದಿ. 4 ವರ್ಷ ಆದಮೇಲೆ ದೇವ್ರು ನಮಗೆ ಅದಕ್ಕಿಂತ ದೊಡ್ಡ ಗಾಡಿನೇ ಕೊಟ್ಟರು. ದೇವ್ರ ಸ್ತೋತ್ರ. ಅದ್ರ ಬದಲು ನನಗಿಲ್ಲ ಈ ಗಾಡಿ ಇಲ್ಲ, ನನಗೆ ಆ ಗಾಡಿ ಇಲ್ಲ, ಅದಿಲ್ಲ, ನನಗಿದಿಲ್ಲ ಅಂದ್ಕೊಂಡು ನಾವು ತಲೆ ಕೆಡಿಸ್ಕೊಂಡಿದ್ರೆ ನಮಗೂ ಸಮಾಧಾನ ಇರ್ತಲ್ಲ. ನೋಡಿ, ದೇವರು ತನ್ನ ಸಮಯದಲ್ಲಿ ತನ್ನ ಚಿತ್ತಕ್ಕನುಗುಣವಾದದ್ದು ಬೆಸ್ಟ್ ಆದದನ್ನು ನನಗೆ ನಿನಗೆ ಕೊಡ್ತಾರೆ. ಅಲ್ಲಿವರೆಗೂ ಕಾಯಿರಿ. ದೇವರು ಯಾವತ್ತೂ ನಮಗೇನಾದರೂ ಕೊಟ್ಬಿಟ್ಟು ಸಮಾಧಾನ ತೆಗಿಯಲ್ಲ. ದೇವರು ನಮಗೇನಾದರೂ ಕೊಟ್ಬಿಟ್ಟು ಅದನ್ನು ನಡೆಸೋಕ್ಕೆ ಬೇಕಾದಂಥ ಶಕ್ತಿ ಕೊಡದೇ ಇರಲ್ಲ. ಹಲ್ಲೆಲೂಯಾ. ಇಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯು ಆರ್ ಆಲ್ ಇನ್ ಬಿಗ್ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ. ನಾನೊಬ್ಬಟ್ಟು ಅಯ್ಯೋ ನಾನೊಬ್ಬ ಸೇವಕ, ಅಯ್ಯೋ ನಾನೊಬ್ಬ ಪಾಸ್ಟ್ರು, ನನಗೇನಪ್ಪ ಏನಿದೆ ಇಲ್ಲ. ನನಗೆ ಪಾಸ್ಟ್ರು ಸೇವೆ ಕೊಟ್ಟಿದ್ದಾರೆ, ನನಗೆ ಅದಕ್ಕಾಗಿ ಸ್ತೋತ್ರ. ನಿನಗೆ ಆ ಕೆಲಸ ಕೊಟ್ಟಿದ್ದಾರೆ, ನಿನಗೆ ಮ್ಯಾನೇಜರ್ ಕೆಲಸ ಕೊಟ್ಟಿದ್ದಾರೆ, ನಿನಗೆ MD ಕೆಲಸ ಕೊಟ್ಟಿದ್ದಾರೆ, ನಿನಗೆ ದೇವರು ಸೂಪರ್ವೈಸ್ ಕೆಲಸ ಕೊಟ್ಟಿದ್ದಾರೆ, ದೇವರು ಸ್ತೋತ್ರ. ನೀನು ಮಾಡೋಕ್ಕೆ ನಿಂಗೆ ಅದಕ್ಕೆ ರೂಪಾಯಿ ಕೊಟ್ಟಿದ್ದಾರೆ. ನೀನು ಹೋಗ್ಬಿಟ್ಟು ನಾನು ಪಾಸ್ಟ್ರ್ ಆಗಬೇಕಂದ್ರೆ ನನ್ನಂಗೆ ಗೂಡ್ಸ್ ಗಾಡಿಯಲ್ಲಿ ಓಡಾಡ್ತೀಯಾ, ಹಿಂದೆ ಕೂತ್ಕೊಂಡು ಕಾಕೆ ಶರ್ಟ್ ಹಾಕ್ಕೊಳ್ತೀಯಾ? ನಾನು ಅವತ್ತು ಈರುಳ್ಳಿ ತಿನ್ನಲ್ಲ ಆ ರೀತಿ ತಿಂತೀಯಾ? ರಾತ್ರಿ 10 ಗಂಟೆಯಿಂದ 12 ಗಂಟೆಗೆ ಪ್ರಾರ್ಥನೆಗೆ ನಾನು ಬಂದು ಕೂತ್ಕೊಳ್ತೀನಲ್ಲ, ನನಗೆ ನೋವಿದ್ರು, ನನಗೆ ಕಷ್ಟ ಇದ್ರು, ನನಗೆ ಜ್ವರ ಇದ್ರು, ಏನೇ ಇದ್ರು ನಾನು ಬರಬೇಕಲ್ಲ, ಬರ್ತೀಯಾ? ಲಿಸನ್. ಸ್ವಾಮಿ ಹತ್ರ ಇಬ್ಬರು ಬಂದ್ಬಿಟ್ಟು ಕೇಳಿದ್ರು. ಅವ್ರ ತಾಯಿ ಬಂದ್ಬಿಟ್ಟು ಕೇಳ್ತಾರೆ, ಸ್ವಾಮಿ ನೀ ಪರಲೋಕ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಇರಬೇಕಾದ್ರೆ ನಿನ್ನ ಬಲಗಡೆಯಲ್ಲಿ ನನ್ನ ದೊಡ್ಡ ಮಗ, ನಿನ್ನ ಎಡಗಡೆಯಲ್ಲಿ ನನ್ನ ಚಿಕ್ಕ ಮಗ ಕೂತ್ಕೋಬೇಕು. ಅದಕ್ಕೆ ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಹಲೋ, ನಾನು ಕುಡಿದಂಥ ಪಾತ್ರೆಯಲ್ಲೇ ನೀ ಕುಡಿತೀಯಾ ಅಂತ ಸ್ವಾಮಿ ಕೇಳಿದ್ರು. ಎಲ್ಲರೂ ಗಮನ ಇಡಿ. ಇವತ್ತು ಎಷ್ಟೋ ಜನರಿಗೆ ಪ್ರಾಬ್ಲಮ್ ಯಾಕೆ ಗೊತ್ತಾ? ಇವತ್ತು ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಕೋಪ, ದ್ವೇಷ, ಅಸೂಯೆ, ಅವ್ರ ಮುಖ ಎತ್ತಕ್ಕಾಗ್ತಾಯಿಲ್ಲ, ಮುಖದಲ್ಲಿ ಕಳೆ ಇಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಬೇರೆಯವ್ರದನ್ನು ದೇವರು ಬೇಡ ಅಂದರು, ಅವ್ರಿಗೆ ಕೃಪೆ ಕೊಡದೆ ಹೋದರು, ಅದು ನನಗೆ ಬೇಕು ಅನ್ನೋದ್ರಿಂದ. ಅಮ್ಮ, ನಿನ್ನ ದೇವರು ಏನು ಮನೆ ಕೊಟ್ಟಿದ್ದಾರೆ ಅದಕ್ಕಾಗಿ ಸ್ತೋತ್ರ ಮಾಡು. ನಿನಗೆ ದೇವರು ಏನು ಕೃಪೆ ಕೊಟ್ಟಿದ್ದಾರೆ ಅದಕ್ಕಾಗಿ ನೀನು ಸ್ತೋತ್ರ ಮಾಡು. ದೇವರು ನೆಕ್ಸ್ಟ್ ಹಂತದಲ್ಲಿ ನಿನ್ನನ್ನು ಹೇಗೆ ಇಡ್ತಾರೋ ಗೊತ್ತಿಲ್ಲ, ಬಟ್ ವೆಯ್ಟ್ ಅಂಟಿಲ್ ಗಾಡ್ ಗಿವ್ಸ್ ಯು. ದೇವರು ನಿನಗೆ ನನಗೆ ಕೊಡೋವರೆಗೂ ನೀನು ಕಾದು ಕುಳಿತುಕೊಳ್ಬೇಕು. ದೇವರು ಇವಾಗ ನೋಡಿ, ಅವನ ಹತ್ರ ಬಂದು ಮಾತಾಡಿದ್ರು ಅವನ ದೇವ್ರ ದಾರಿಯಲ್ಲಿ ಹೋಗಿಲ್ಲ, ಅವನ ದಾರಿಯಲ್ಲಿ ಹೋಗ್ತಾನೆ, ಪ್ರಾಬ್ಲಮ್ ಸಿಕ್ಕಾಕ್ಕೊಳ್ತಾನೆ. ಅನೇಕ ವೇಳೆ ನಾವು ದೇವರು ನಮಗೆ ಕೊಡುವಂಥ ಮಾರ್ಗ, ವಾಕ್ಯ ಈ ದಾರಿಯಲ್ಲಿ ಹೋಗದೇ ಇರೋದ್ರಿಂದ ಇವತ್ತು ನಾವು ಅನೇಕ ಸಮಸ್ಯೆಗಳಿಗೆ ನೀನು ಒಳಗಾಗಿದ್ದೀವಿ. ಸರಿ, ನೋ ಪ್ರಾಬ್ಲಮ್. ಈಗ 9ನೇ ವಚನಕ್ಕೆ ಬನ್ರಿ. 9ನೇ ವಚನ. ಯೆಹೋವನು ಕಾಯಿನನನ್ನು ನಿನ್ನ ತಮ್ಮನಾದ ಏಬೆಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಸರಿ, ಮತ್ತೆ ದೇವರು ಅವನ್ನ 10ನೇ ವಚನದಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ಲಿಸನ್, ನೀನೇನು ಹೇಳಿದೆ ಅಲ್ಲ, ನೀನೇನು ಮಾಡಿದೆ. ನಾನು ಇಲ್ಲಿ ಬಂದು ಏನು ಆರಾಧನೆ ಮಾಡಿದ್ವಿ ಅದಲ್ಲ, ನಾನು ಇಲ್ಲಿ ಬಂದು ಹೆಂಗೆ ಕೈ ಎತ್ತಿ ಆರಾಧನೆ ಮಾಡಿದ್ವಿ ಅದಲ್ಲ, ದೇವರಿಗೆ ಏನು ಹೇಳಿದ್ವಿ ಅದಲ್ಲ. ಸೋಮವಾರದಿಂದ ಶನಿವಾರದವರೆಗೂ ನೀನೇನು ಮಾಡ್ತಾ ಇದೀಯಾ? ದೇವರು ಕೇಳ್ತಾ ಇದ್ದಾರೆ. ಏನು ಮಾಡಿದೆ? Come on, what have you done, sir? What have you done, ma'am? Come on. ದೇವರು ನಮ್ಮೆಲ್ಲರೂ ಕೇಳಿ, ಏನು ಮಾಡಿದೆ ನೀನು? ಕಮಾನ್, ನಾನು ನಿನಗೆ ಜೀವ ಕೊಟ್ಟೆ, ನಾನು ನಿನಗೆ ಸಾಮರ್ಥ್ಯ ಕೊಟ್ಟೆ, ನೀನು ಏನು ಮಾಡ್ತಾ ಇದೀಯಾ? ಇವನೇನು ಹೇಳ್ತಾನೆ ಅಂದರೆ, ನಿನ್ನ ತಮ್ಮ ಎಲ್ಲಿ ಅಂತ ಕೇಳಿದ್ದಕ್ಕೆ ಅವನೇನು ಹೇಳ್ತಾವನೆ? ನನ್ನ ತಮ್ಮನನ್ನು ಕಾಯುವವನು ನಾನು ಅಂತ ಕೇಳ್ತಾ ಇದ್ದಾನೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಮನ್ನು ಕೇಳ್ತಾ ಇದ್ದಾರೆ, ಎಲ್ಲಿ ನಿಮ್ಮ ಅತ್ತೆ, ಎಲ್ಲಿ ನಿಮ್ಮ ಮಾವ, ಎಲ್ಲಿ ನಿಮ್ಮ ಅಳಿಯ, ಎಲ್ಲಿ ನಿಮ್ಮ ಅಣ್ಣ, ಎಲ್ಲಿ ನಿನ್ನ ತಂಗಿ, ಎಲ್ಲಿ ನಿನ್ನ ಅಕ್ಕ? ಎಷ್ಟೋ ಜನ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಅವ್ರ ಚರ್ಚೆಗೆ ಬರದೆ ಹೋದರೆ ನಾವೇನು ಮಾಡಬೇಕು? ಹಲೋ, ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲರಿಗಾಗಿ ಸ್ವಾಮಿ, ದೇವರು ನಿಮ್ಮನ್ನು ಕೇಳಿದಾಗ, ಸ್ವಾಮಿ ಅವ್ರು ದೇವ್ರ ಕಡೆಗೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಅದೇನೋ,
ಅವ್ರು ಬರಲಿ ಬರದೆ ಹೋಗ್ಲಿ ನನಗೇನಕ್ಕೆ? ಪ್ರಿಯರೇ, ನಿನ್ನ ಸಾಕ್ಷಿನೇ ಮತ್ತೊಬ್ಬರನ್ನ ಸಭೆಗೆ ಕರ್ಕೊಂಬರುತ್ತೆ. ಕಮಾನ್. ದೇವ್ರಿಗೆ ಏನು ಕೇಳ್ತಾ ಇದ್ದಾರೆ ಗೊತ್ತಾ? ನೀನು ಏನು ಮಾಡಿದೀಯ ಕಾಯಿನ? ಏನು ನನ್ನ ತಮ್ಮನ್ನ ನೋಡ್ಕೊಳ್ಳೋದು ನಾನಾ? ನನ್ನ ತಮ್ಮನ ಬಗ್ಗೆ ನಾನಾ? ನನ್ನ ಅಣ್ಣನ ಬಗ್ಗೆ ನಾನಾ? ನನ್ನ ತಂಗಿ ಬಗ್ಗೆ ನಾನಾ? ನನ್ನ ಅಕ್ಕನ ಬಗ್ಗೆ ನಾನಾ? ನೋ. ದೇವರು ಹೇಳ್ತಾ ಇದ್ದಾರೆ, ನೀನು ಅವರಿಗಾಗಿ ಪ್ರಾರ್ಥನೆ ಮಾಡ್ದ. ಕೆಲವ್ರಿಗೆ ಅವ್ರ ಮನೆ ವಿಷಯ ಬೇಕಾಗಿಲ್ಲ, ಬೇರೆಯವ್ರ ಮನೆ ವಿಷಯ, ಅವರೆಲ್ಲಿ ಇವರಲ್ಲಿ, ಅವ್ರು ಯಾಕೆ ಇವ್ರು ಯಾಕೆ? ಮೊದಲು ನಿನ್ನ ಮನೆ ನೀನು ನೋಡ್ಕೋ. ಹಲ್ಲೆಲೂಯಾ. ವೆರಿ ಸಿಂಪಲ್. ನಿನ್ನ ಮನೆಗಾಗಿ ನೀ ಪ್ರಾರ್ಥನೆ ಮಾಡು, ನಿನ್ನ ಮನೆಯವ್ರಿಗಾಗಿ ನೀ ಪ್ರಾರ್ಥನೆ ಮಾಡು, ನಿನ್ನ ಮನೆಯವ್ರನ್ನ ದೇವ್ರ ಬಳಿಗೆ ಕರ್ಕೊಂಬರಕ್ಕೆ ಪ್ರಯಾಸ ಪಡು. ಅದಕ್ಕಾಗಿ ಮನೇಲಿ ಪ್ರಾರ್ಥನೆ ಮಾಡು, ಸಭೆಗೆ ಬಂದು ಪ್ರಾರ್ಥನೆ ಮಾಡು, ದೇವ್ರ ಹತ್ರ ಹೋರಾಡು. ನೀನು ಹೋರಾಡಬೇಕು. ಅದ್ರ ಬದಲು ಅವ್ರು ನನಗೆ ಗೊತ್ತಿಲ್ಲ, ಇವ್ರು ನನಗೆ ಗೊತ್ತಿಲ್ಲ, ಅವ್ರು ನನಗೆ ಏನಕ್ಕೆ ಬೇಕು, ಇವ್ರು ನನಗೇನು ಬೇಕು, ನಾನು ಅರಿಯೇ ಎಂಬುದಾಗಿ ನೀನು ಹೇಳಬಾರ್ದು. ಕಾಯಿನ ಆ ರೀತಿ ಹೇಳ್ತಾನೆ. ದೇವರು ಹೇಳ್ತಾರೆ, ನಿನ್ನ ತಮ್ಮನಾದ ಹೇಬೇಲನ ರಕ್ತ ಭೂಮಿಯಿಂದ ಕೂಗಿಕೊಳ್ತಾ ಇದೆ. ಹಿ ಡಿಂಟ್ ಹ್ಯಾವ್ ಕೇರ್ ಅಪಾನ್ ಹಿಸ್ ಬ್ರದರ್. ಯಾಕೆ ಗೊತ್ತಾ? ಅವನು ದೇವರ ಸನ್ನಿಧಾನದಿಂದ ಹೋಗಿದ್ದು, ಅವನಿಗೆ ಕೇರ್ ಇರಲಿಲ್ಲ. ಅಮ್ಮ, ಎಲ್ರಿಗೂ ಹೇಳ್ತಾ ಇದ್ದೀನಿ ಕೇಳಿ, ಮೊದಲು ನಿನ್ನ ಮನೇಲಿರೋರ ಬಗ್ಗೆ ನೀನು ಕೇರ್ ತಗೋ, ಕಾಳಜಿ ವಹಿಸು. ನಿನ್ನ ಮನೇಲಿರೋರನ್ನ ಸಂರಕ್ಷಿಸು. ನಿನ್ನ ಮನೇಲಿರೋರಿಗಾಗಿ ಪ್ರಾರ್ಥನೆ ಮಾಡು. ಅವ್ರನ್ನ ದೇವರ ಬಳಿಗೆ ತರೋದಕ್ಕೋಸ್ಕರವಾಗಿ ಅವ್ರಿಗೆ ಉಪದೇಶ ಮಾಡು. ಅವ್ರನ್ನ ದೇವ್ರ ಕಡೆಗೆ ತಿರುಗಿಸೋದಕ್ಕೋಸ್ಕರವಾಗಿ ನಿನ್ನ ಮೇಲೆ ಜವಾಬ್ದಾರಿಕೆ ಇದೆ. ನೀನು ಪರಲೋಕಕ್ಕೆ ಹೋದಾಗ ದೇವ್ರು ಕೇಳ್ತಾರೆ, ನಿಮ್ಮ ಅಣ್ಣ ಎಲ್ಲಿ, ನಿನ್ನ ತಮ್ಮ ಎಲ್ಲಿ, ನಿನ್ನ ಗಂಡ ಎಲ್ಲಿ, ನಿನ್ನ ಹೆಂಡತಿ ಎಲ್ಲಿ? ನೀನು ಅಟ್ಲೀಸ್ಟ್ ಏನು ಹೇಳ್ಬೇಕು ಗೊತ್ತಾ? ಸ್ವಾಮಿ, ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ದೆ. ದಟ್ಸ್ ಇನಫ್. ಅದು ಬಿಟ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ನನಗೆ ಗೊತ್ತಿಲ್ಲ, ಅವನು ಹೆಂಗಾದ್ರೂ ಹಾಳಾಗೋಗ್ಲಿ, ಅವಳು ಹೆಂಗಾದ್ರೂ ಬಿದ್ದೋಗಲಿ, ಇಲ್ಲ. ಎಲ್ಲರೂ ಗಮನ ನೀಡಿ. ನಿಮ್ಮ ಮನೆಯವ್ರ ಹತ್ರ, ಎಲ್ಲರ ಹತ್ರನೂ ನೀವು ಮಾತಾಡಿ. ಇವತ್ತು ಹೇಳ, ಎಷ್ಟೋ ಜನ ಇಲ್ಲಿ ಗಮನ ಇಡ್ರಿ, ಎಷ್ಟೋ ಜನ ಇವತ್ತು ನಿಮ್ಮ ರಿಲೇಟಿವ್ಸ್ಗಳ ಹತ್ರ, ನಿಮ್ಮ ಮನೆಯವ್ರ ಹತ್ರ ನೀವು ಮಾತಾಡೋಕ್ಕೆ ಹಿಂಜರಿತಾ ಇದ್ದೀರ. ಯಾಕೆ ಗೊತ್ತಾ? ಈದರ್ ವೇ ದರ್ ಈಸ್ ಎ ಪ್ರಾಬ್ಲಮ್. ಎಷ್ಟೋ ಹೆಂಡತಿಯರು ಗಂಡನ ಕಡೆಯವ್ರನ್ನ ನೋಡ್ಕೊಳ್ಳೋಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರ. ಇಟ್ಸ್ ರಾಂಗ್. ಬೈಬಲ್ ಪ್ರಕಾರ ತಪ್ಪು. ಲೋಕದವರು ಮಾಡ್ತಾರೆ, ನೀನು ಮಾಡಬೇಡ. ನೀನು ದೇವ್ರ ಮಗಳು. ಗಂಡನ ಕಡೆಯವರಾದ್ರೇನು, ಹೆಂಡತಿ ಕಡೆಯವರಾದ್ರೇನು, ಎಲ್ಲರೂ ದೇವರ ಮಕ್ಕಳೇ. ಫಿನಿಶ್. ಇದು ಉಪದೇಶ ಪ್ರಿಯರೇ. ನೀವು ನನ್ನ ಮೇಲೆ ಕೋಪ ಪಟ್ಟರು ಪರವಾಗಿಲ್ಲ. ಐ ಸೇ ದ ಟ್ರೂತ್. ನಾವು ಲೋಕದವ್ರ ಪ್ರಕಾರ ಗಂಡನ ಕಡೆಯವರು, ಹೆಂಡತಿ ಕಡೆಯವರು ಅಲ್ಲ. ನಾವು ದೇವ್ರ ಕಡೆಯವರು. ಹಲ್ಲೆಲೂಯಾ. ನಾವು ದೇವ್ರ ಕಡೆಯವರು. ಹೀಗಾಗಿ ದೇವ್ರ ಕಡೆಯವರು ಎಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರನ್ನ ಗೌರವಿಸಬೇಕು. ಯಾರೇ ಮನೆಗೆ ಬಂದರೂ ಅವ್ರನ್ನ ಗೌರವಿಸ್ರಿ. ಮನೆಗೆ ಬರದೇ ಇದ್ದವ್ರ ಬಗ್ಗೆ ಪ್ರಾರ್ಥನೆ ಮಾಡಿ, ಬಟ್ ಮನೆಗೆ ಬಂದವ್ರನ್ನ ಗೌರವಿಸ್ರಿ. ಕಮಾನ್, ರೆಸ್ಪೆಕ್ಟ್ ದೆಮ್. ಹಲ್ಲೆಲೂಯಾ. ನಾನು ನನ್ನ ಪತ್ನಿ ಕಡೆಯವರು ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ತಮಿಳು ಮಾತಾಡೋರು, ಎಷ್ಟೋ ಜನ ತಮಿಳು ಮಾತಾಡೋರು. ಬಟ್ ಒಂದಿನ ದೇವರು ಮಾತಾಡಿದ್ರು. 20 ವರ್ಷ, ಎಲ್ರು ಗಮನ ಮಾಡಿ, 20 ವರ್ಷ. ಇವತ್ತು ನೀವೆಲ್ಲ ಹೇಳ್ಬೋದೇ, ಅವ್ರಿಗೇನಪ್ಪ ಬಿಡಪ್ಪ, ಅವ್ರಿಗೆ ಆಶೀರ್ವಾದ. ನನ್ನ ಇನ್ನೊಂದು ಲೈಫ್ ನಿಮಗೆ ಗೊತ್ತಿಲ್ಲ, ನನ್ನ ನೋವು ಗೊತ್ತಿಲ್ಲ, ನನ್ನ ವೇದನೆ ಗೊತ್ತಿಲ್ಲ, ನಾನು ಏನು ಕಷ್ಟಪಡ್ತಾ ಇದ್ದೀನಿ ಗೊತ್ತಿಲ್ಲ. ಎಷ್ಟೋ ಜನ ನೀವು ನನ್ನ ಪುಲ್ಪಿಟ್ ಮೇಲೆ ನೋಡ್ತೀರಾ, ಮೈಕ್ ಹಾಕ್ಕೊಂಡ್ರೆ ಹಂಗೆ ಓಡಾಡ್ತಾರೆ. ಬಿಡಪ್ಪ, ಅವ್ರು ವಾಳ್ಕೆ ಮಿಡಿಯಾ ನೀವು ವಚ್ಚೆ ಸುಡಿ. ನನ್ನ ನೋವು ನೋಡು, ನನ್ನ ಕಷ್ಟ ನೋಡು, ನಾನು ಹಿಂದೆ ಏನು ಪಡ್ತೀನಿ ನೋಡು. ಹಲ್ಲೆಲೂಯಾ. 20 ವರ್ಷ. ಹೆಸರು ಗಮನ ಇಡಿ. ನನ್ನ ಹೆಂಡತಿ ಕಡೆಯವ್ರನ್ನ ನಾನು ಸರಿಯಾಗಿ ನೋಡ್ಕೊಂಡಿರಲ್ಲ 20 ಇಯರ್ಸ್. ಒಂದಿನ ಕೊರೋನಾ ಟೈಮಲ್ಲಿ ದೇವ್ರು ನನಗೆ ಮಾತಾಡಿದ್ರು, ನೀನು ಮಾಡಿದ ತಪ್ಪು, ಅವ್ರನ್ನೆಲ್ಲ ಕರೆಸು, ನಿನ್ನ ಸ್ವಂತ ಹಣದಲ್ಲೇ ಅವ್ರಿಗೆಲ್ಲ ರೇಷನ್ ಕೊಡು, ಅವ್ರಿಗೆಲ್ಲ ಅಕ್ಕಿ ಕೊಡು, ಅವ್ರಿಗೇನು ಬೇಕು ಎಲ್ಲ ಕೊಟ್ಟು ಕಳಿಸು. ಸುಮಾರು 50 ಫ್ಯಾಮಿಲಿ ಇಲ್ಲಿ ಬಂದಿದ್ರು. ಯಾರ್ಯಾರು ನನಗೆ ಗೊತ್ತಿಲ್ವೋ, ಕೆಲವರು ಮಾಮ ಅಂತ ಕರೀತಾರೆ, ಕೆಲವರು ಅಣ್ಣ ಅಂತ ಕರೀತಾರೆ, ಕೆಲವರು ಪಾಸ್ಟರ್ ಅಂತ ಕರೀತಾರೆ. ನಂಗೆ ಯಾರೋ ಗೊತ್ತಿಲ್ಲ ಅವರು, ಆದರೆ ನನ್ನ ಪತ್ನಿ ಕಡೆಯವರು. ಬಟ್ ಸ್ಟಿಲ್ ನಾನು ಏನು ಮಾಡಿದೆ, ನಾನು ಪಾಸ್ಟರ್ ಆಗಿರೋಕ್ಕೆ, ನಾನೊಬ್ಬ ಸೇವಕ ಆಗಿರೋಕ್ಕೆ ಯೋಗ್ಯನಲ್ಲ ದೇವ್ರೆ ಅಂತೇಳ್ಬಿಟ್ಟು ನಾನು ಏನು ಮಾಡಿದೆ,
ದೇವ್ರ ಹತ್ರ ಒಪ್ಪಿಕೊಂಡು ಅರಿಕೆ ಮಾಡಿ 50 ಫ್ಯಾಮಿಲಿಯನ್ನು, ಇಲ್ಲಿ ನನ್ನ ಹತ್ರ ಇನ್ನೂ ಫೋಟೋ ಇದೆ, ಅವರೆಲ್ಲರೂ ಆಶ್ಚರ್ಯಪಟ್ಟರು. ಅದು ಒಂದೇ ಒಂದು ಮಾತು ನಾನು ಹೇಳಿದೆ, ಐ ರೆಸ್ಪೆಕ್ಟ್ ಯು ಆಲ್. ಇಷ್ಟಕ್ಕೂ ಅವರೆಲ್ಲ ಯಾರು ಗೊತ್ತಾ, 100ಕ್ಕೆ 98% ಅವರೆಲ್ಲ ಕ್ಯಾಥಲಿಕ್ಸ್. ಇವತ್ತು ಅವ್ರ ಮುಂದೆ ನನ್ನ ಸಾಕ್ಷಿ ಇಡುವಾಗೆ ದೇವ್ರು ಮಾಡಿದ್ರು. ಎಷ್ಟೋ ಜನ ಗಂಡಂದಿರು ಹೆಂಡತಿಗೆ ಎದರಿ ನೀವೇನು ಮಾಡ್ತಾ ಇದ್ದೀರೋ ಗೊತ್ತಾ, ನಿಮ್ಮ ಕಡೆಯವ್ರನ್ನ ದೂರ ಮಾಡಿದ್ದೀರಾ. ಜಾಗ್ರತೆ. ನಾನು ನಿಮ್ಮ ಮನೆಯನ್ನು ಬೇರೆ ಬೇರೆ ಮಾಡ್ತಾ ಇಲ್ಲ, ನಿಮ್ಮ ಮನೆಯನ್ನು ಒಡೆಯೋಕ್ಕೆ ನಾನು ಪಾಸ್ಟರ್ ಅಲ್ಲ, ನಿಮ್ಮ ಮನೆಯನ್ನು ಒಂದು ಮಾಡೋಕ್ಕೆ ನಾನು ಪಾಸ್ಟ್ರು. ನಿಮ್ಮಲ್ಲಿ ಎಷ್ಟೋ ಜನ ಹೆಂಡತಿಗೆ ಎದರಿ ನಿಮ್ಮ ಕಡೆಯವ್ರನ್ನ ದೂರ ಹಾಕಿ ಅವ್ರನ್ನ ಮನೆಗೆ ಕರೆತರದೆ ಇದ್ದೀರಾ. ದೇವ್ರ ಮುಂದೆ ದ್ರೋಹ ಅದು. ಅದೇ ಥರ ನೀವು ಅಷ್ಟೇ ನೀವು ಗಂಡನ ಕಡೆಯವ್ರನ್ನ ಪ್ರೀತಿ ಮಾಡಿ. ಮಾತ್ರ ಒಳ್ಳೆ ಗಂಡಂದಿರು ನಿಮ್ಮ ಹೆಂಡತಿ ಕಡೆಯವ್ರನ್ನ ಪ್ರೀತಿ ಮಾಡಿ. ರೆಸ್ಪೆಕ್ಟ್ ದೆಮ್, ಲವ್ ದೆಮ್, ರಿಸೀವ್ ದೆಮ್. ಮನೆ ಬನ್ರಿ ಅಂತ ಹೇಳ್ರಿ. ಅದು ಬಿಟ್ಬಿಟ್ಟಿಲ್ಲ, ಇದು ಸಂಪ್ರದಾಯ, ಇದು ಅವ್ರ ಮಾರ್ಗ, ಇವ್ರ ಮಾರ್ಗ, ಕಾಯಿನ ಮಾರ್ಗ. ನಾನು ನಡಿಬೇಕಾದದ್ದು ದೇವ್ರ ಮಾರ್ಗ. ಕಮಾನ್, ಹಲ್ಲೆಲೂಯಾ. ದೇವ್ರ ಮಾರ್ಗ ರೀ. ಇದನ್ನ ಹೇಳಿದ್ರೆ ನನ್ನ ಮೇಲೆ ಯಾಕೆ ದ್ವೇಷ ಪಡ್ತೀರಾ? ಇದನ್ನ ಹೇಳಿದ್ರೆ ನನ್ನ ಮೇಲೆ ಯಾಕೆ ಕೋಪ ಪಡ್ತೀರಾ? ಐ ಆಮ್ ಟೆಲ್ಲಿಂಗ್ ಯು ದ ಬೈಬಲ್ ವೇ. ಹಲ್ಲೆಲೂಯಾ. ಮೊನ್ನೆ ನನಗೊಬ್ರು ಹೇಳ್ತಾ ಇದ್ರು, ಅವ್ರ ಮನೆಯವರು ಯಾರೂ ದೇವ್ರ ಮಕ್ಕಳಲ್ಲ, ಆದರೂ ಅವ್ರು ಹೋಗಿ ಈ ಊರಿಂದ ಹೋಗಿ ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ಕರೆಸಿ ಅವ್ರ ವಾಕ್ಯ ಹೇಳಿ ಅವ್ರಿಗೆಲ್ಲ ಊಟ ಕೊಟ್ಟು ಅವ್ರನ್ನ ಸನ್ಮಾನಿಸಿದಂತ ಒಬ್ರು ನನಗೆ ಹೇಳ್ತಾ ಇದ್ರು. ತುಂಬ ಸಂತೋಷ ಆಯ್ತು ನನಗೆ. ಪ್ರಿಯರೇ, ನಾನು ಹೇಳ್ತೀನಿ ಕೇಳಿ, ದಯವಿಟ್ಟು ಅಮ್ಮ ದ್ವೇಷದ ಮಾರ್ಗ ಬೇಡ, ಬಿಟ್ಬಿಡಿ. ನಿನಗೆ ಒಳ್ಳೇದಾಗಲ್ಲ. ಇವತ್ತೇ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಡ್ರಿ. ಸರಿನಾ? ಎಲ್ಲೋ ಸ್ವಲ್ಪ ಕೋಪ ಇದಲ್ಲಮ್ಮ. ಅಮ್ಮ, ಕೋಪ ಪಡಂಗಿದ್ರೆ ಇದ್ರ ಮೇಲೆ ಪಡಿ. ಇದ್ರ ಮೇಲೆ ಪಟ್ಟರೆ ಮುಖ ಹಿಂಗೆ ಹೊಡಿತಾ ಇರ್ತದೆ. ಹಲ್ಲೆಲೂಯಾ. ಎಷ್ಟೋ ಮಕ್ಕಳು ಇವತ್ತು ಅಫೆಕ್ಟ್ ಆಗಿದ್ದಾರೆ. ಯಾಕೆ ಗೊತ್ತಾ? ಹೇಳ, ನಾನು ತಂದೆ ತಾಯಿಗಳಾದ ನೀವು ಅವ್ರ ಕಡೆಯವ್ರಿಗೆ ಇವ್ರ ಕಡೆಯವ್ರಿಗೆ ಹೆಂಗೆ ಮರ್ಯಾದೆ ಕೊಡ್ತೀರಾ, ಹೆಂಗೆ ಪ್ರೀತಿಯಿಂದ ಮಾತಾಡ್ತೀರಾ ಅಂದ್ರೆ ಮಕ್ಕಳು ನೋಡ್ತಾ ಇದ್ದಾರೆ. ನಾಳೆ ಮಕ್ಕಳು ನಿನ್ನ ತಪ್ಪಾದ ದಾರಿಯನ್ನು ಹಿಡಿದೇ ಇರೋ ಹಾಗೆ ಇವತ್ತೇ ನೀವು ಹೆಂಡತಿ ಕಡೆಯವ್ರು ಯಾರಾದ್ರೂ ಇದ್ದರೆ ಒಬ್ಬರನ್ನ ಕರೆದು ಮನೆಗೆ ಪ್ರೇಯರ್ ಮಾಡಿ ಊಟ ಹಾಕ್ರಿ. ಆ ಖರ್ಚೆಲ್ಲ ನೀವೇ ನೋಡ್ಕೊಳ್ಳಿ. ಅದೇ ಥರ ಅಮ್ಮ, ನೀವು ಗಂಡನ ಕಡೆಯವ್ರು ಯಾರಾದ್ರೂ ಇದ್ದರೆ ನಿಮ್ಗೆ ಇಷ್ಟ ಇಲ್ಲ ಅವರು, ಪರವಾಗಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅವರು, ಪ್ರೀತಿ ಮಾಡಿ. ನಾನು ಲೋಕದ ಮಾರ್ಗ ಅನುಸರಿಸಲ್ಲಪ್ಪ, ನನಗೆ ದೇವ್ರ ಮಾರ್ಗ ಬೇಕು. ನೋಡಿ, ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ತಾರೆ, ಒಳ್ಳೆ ಬಲ ಕೊಡ್ತಾರೆ, ಒಳ್ಳೆ ಶಕ್ತಿ ಕೊಡ್ತಾರೆ, ಒಳ್ಳೆ ಕೃಪೆ ಕೊಡ್ತಾರಮ್ಮ. ಅಮ್ಮ, ಈ ದೇವ್ರ ಮಾರ್ಗಮ್ಮ, ದೇವ್ರ ಮಾರ್ಗ, ನನ್ನ ಮಾರ್ಗ ಅಲ್ಲ. ದಯವಿಟ್ಟು ಪಾಸ್ಟ್ ಹಿಂಗೆ ಹೇಳಿದ್ರು ಅಂತ ಎಲ್ಲ ಕೇಳ್ಕೊಡೋಬಿಡಿ. ಯೂಟ್ಯೂಬಲ್ಲೇ ಇದೆ ಬಿಡಿ ಇವಾಗ ಈ ಮೆಸೇಜು. ನನಗೇನು ಪ್ರಾಬ್ಲಮ್ ಇಲ್ಲ, ಐ ಡೋಂಟ್ ಬಾದರ್. ನಾನು ದೇವ್ರ ವಾಕ್ಯವನ್ನು ಪ್ರೀಚ್ ಮಾಡೋದ್ರಿಂದ ದೇವ್ರು ನನ್ನ ಕಡೆ ಇದ್ದಾರೆ. ನಿನ್ನ ತಲೆಗೆ ನಿನ್ನ ಕಿವಿಗೆ ಇಷ್ಟಪಟ್ಟಿದ್ದನ್ನು ನಾನು ಟೀಚ್ ಮಾಡೋಕ್ಕೆ ನಾನು ಇಲ್ಲ. ನಿನಗೆ ವಾಕ್ಯ ಕೊಡಬೇಕು, ಯಾಕಂದರೆ ನೀನು ದೇವ್ರ ಕಡೆಗೆ ಬಂದಿರೋದು. ನನ್ನನ್ನು ದೇವ್ರು ಸರಿಪಡಿ. ನಾನು ಹೇಳ್ತೀನಲ್ಲಮ್ಮ, ನಾನೇನು ಪರಲೋಕದಿಂದ ಇಳಿದು ಬಂದಿಲ್ಲ. ನಾನು ನಿಮ್ಮ ಹಾಗೆ ಮನುಷ್ಯ, ನಾನು ಸರಿ ಇರಲಿಲ್ಲ, ಗೊತ್ತಾ? ನನ್ನ ಸರಿಪಡಿಸಿದ್ರು ದೇವರು, ಇವತ್ತು ಯಾರ ಕಡೆ ಅವ್ರು ಬಂದರು, ಓಕೆ ದೇವರೇ ಸ್ತೋತ್ರಪ್ಪ, ಆ ಥರ ಇರ್ರಿ. ದೇವ್ರ ಮಕ್ಕಳು ನಾವು. ಕಡೆಗೆ ಲಾಸ್ಟ್ ನಾನು ಪ್ರಸಂಗ ಮುಗಿಸ್ತಾ ಇದ್ದೀನಿ. ಕಾಯಿನ ಈ ಥರ ಮಾಡಿದ್ರಿಂದ 13ನೇ ವಚನ ನೋಡಿ, 14 ಅವನ ಪ್ರಾರ್ಥನೆ ಏನಾಗಿತ್ತು ನೋಡಿ. ಕಾಯಿನ 13:14 ಬೇಗ ಎಲ್ಲರೂ ನೋಡಿ ನಿಮ್ಮ ಬೈಬಲು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳದಷ್ಟಾಗಿದೆ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಎಸ್, ಇವನ್ ಪ್ರಾರ್ಥನೆ ಇದು. ಏನ್ ಪ್ರಾರ್ಥನೆ ಹೇಳಿ? ನಿನ್ನ ಸಾನ್ನಿಧ್ಯ ನನಗೆ ತಪ್ಪಿತು, ನಾನು ಅಲೆಯುವನು ದೇಶಭ್ರಷ್ಟನಾಗಿದೆ. ಎಷ್ಟೋ ಜನರ ಪ್ರಾರ್ಥನೆ ಇವತ್ತು, ನನಗೆ ಸಮಾಧಾನ ಇಲ್ಲ, ನನ್ನ ನೆಮ್ಮದಿ ಇಲ್ಲ, ನನ್ನ ಸಮಾಧಾನ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ನಿನ್ನದನ್ನ ನೀನು ಮಾಡ್ಕೊಂಡು ಹೋಗ್ತಾ ಇಲ್ಲ. ಸಮಾಧಾನ ಬೇಕಾ? ಯಾಕೆ ಇವನಿಗೆ ಸಾನ್ನಿಧ್ಯ ತಪ್ಪಿತು? ಯಾಕಂದ್ರೆ ಇವನೇ ಸರಿ ಇರಲಿಲ್ಲ. ಇವನು ಮಾಡೋದೆಲ್ಲ ಸರಿ ಇಲ್ಲ. ಬೈಬಲ್ನಲ್ಲಿ ಬರೆದಿದೆ,
ದುಷ್ಟನ ಕಾಣಿಕೆನೇ ದೇವರಿಗೆ ಅಸಹ್ಯ. ಆದರೆ ಅವನು ದುಷ್ಟರಿಂದ ಕೊಟ್ಟರೆ ಇನ್ನು ಎಷ್ಟರ ಮಟ್ಟಿಗೆ ಅದು ಅಸಹ್ಯನೋ ಗೊತ್ತಿಲ್ಲ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಗಾಡ್ ವಾಂಟ್ಸ್ ಯುವರ್ ಇನ್ನರ್ ಲೈಫ್. ಇಲ್ಲಿ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿನ್ನ ಸಾನ್ನಿಧ್ಯ ನನಗೆ ತಪ್ಪಿತು, ನಿನ್ನ ಸ್ವದೇಶದಿಂದ ನನ್ನ ಹೊರಡಿಸ್ಬಿಟ್ಟೆ, ನಾನು ಅಲೆಯುವನು ಶ್ರೇಷ್ಠಭ್ರಷ್ಟನೂ ಆಗಿದ್ದೀನಿ, ನನ್ನನ್ನು ಕಂಡವರು ನನ್ನನ್ನು ಕೊಲೆ ಮಾಡ್ತಾರೆ. ಇದವನ ಪ್ರಾರ್ಥನೆ. ಇವತ್ತು ನಿನ್ನ ಪ್ರಾರ್ಥನೆ ಏನು? ನಿನ್ನ ಸನ್ನಿಧಿ ಸೌಭಾಗ್ಯವೇ ಅಂತ ಪ್ರಾರ್ಥನೆ ಮಾಡಬೇಕೇ ಹೊರ್ತು, ಹಾಡಾಡಬೇಕೇ ಹೊರ್ತು, ಅಯ್ಯೋ ನಿನ್ನ ಸಾನ್ನಿಧ್ಯ ನನಗೆ ತಪ್ಪಿತು ಅಂತ ನಾನು ನೀನು ಹೇಳಬಾರ್ದು. ಒಂದು ವೇಳೆ ಆ ರೀತಿ ಇದ್ದರೆ ಪ್ರಿಯರೇ, ನಿನ್ನ ಜೀವಮಾನದಲ್ಲಿ ಕಾಯಿನ ಒಂದು ಮಾರ್ಗ ಇರೋದಾದರೆ ಇವತ್ತು ನಾನು ನೀನು ಬೇಡ್ಕೊಳ್ಳೋಣ, ಸ್ವಾಮಿ ಹೌದು ದೇವರೇ, ನನ್ನನ್ನು ಕ್ಷಮಿಸು, ನನಗೆ ಆ ಮಾರ್ಗ ಬೇಡ ದೇವರೇ, ನನಗೆ ನಿನ್ನ ಪ್ರೀತಿ ಕೊಡು ದೇವರೇ ಎಂಬುದಾಗಿ ದೇವರನ್ನು ಕೇಳ್ರಿ. ನೀವು ಆ ಪ್ರೀತಿಯಿಂದ ಕ್ಷಮಿಸ್ರಿ. ನಿಮಗೆ ಕೋಪ ಬಂದರೂ ಪರವಾಗಿಲ್ಲ, ದೇವ್ರು ಕೇಳಿ, ಸ್ವಾಮಿ ಈ ಕೋಪ ನನಗೆ ಕೇಳದೆ ಬಂದ್ಬಿಡ್ತದೆ ಸ್ವಾಮಿ, ನನಗದು ಬೇಡ ದೇವರೇ, ನನ್ನ ಬಿಡುಗಡೆ ಮಾಡು ದೇವರೇ. ಖಂಡಿತವಾಗಿ ಕರ್ತನು ನಿನ್ನನ್ನು ಬಿಡುಗಡೆ ಮಾಡ್ತಾರೆ.